ಹಾಯ್ ಹಲೋ ನಮಸ್ಕಾರ ವೀಕ್ಷಕರ ರವಿಚಾರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತೇನು ಅಂತಂತಂದರೆ CAR ಮತ್ತು ಡಿ ಆರ್ ಅಂತ ಪೊಲೀಸ್ ಕಾನ್ಸ್ಟೇಬಲ್ ರಿಕ್ರೂಟ್ಮೆಂಟ್ ಕರೆದಿದ್ದಾರೆ. ಸೊ ಕರ್ನಾಟಕದಲ್ಲಿ ಟೋಟಲ್ 1600 ಪೋಸ್ಟ್ ಇದ್ದಾವೆ. ಸೊ ಏನು ಅಂತಂತಂದರೆ ರಿಕ್ರೂಟ್ಮೆಂಟ್ ಕರೆದಿದ್ದಾರೆ. ಸೊ ಟೋಟಲ್ ಆಗಿ ಎಷ್ಟು ಪೋಸ್ಟ್ ಇದಾವೆ ಅಂತಂದರೆ 1600 ಪೋಸ್ಟ್ ಇದ್ದಾವೆ. ಸೊ 1600 ಪೋಸ್ಟ್ ಇದ್ದಾವೆ. ಸೊ ಇದರಲ್ಲಿ ಏನು ಅಂತಂತಂದರೆ ಕೊನೆ ಡೇಟ್ ಯಾವಾಗ ಅಂತಂದರೆ ಅಪ್ಲಿಕೇಶನ್ ಮುಗಿಸೋದು 22/7/2026 ಅಂತ ಮುಗಿತೈತಿ. ಸೊ ಅದೇ ರೀತಿ ಏನು ಅಂತಂತಂದರೆ ಟೋಟಲ್ ಆಗಿ ಹೇಳ್ಬೇಕಂತಂತಂದರೆ ಅಂದರೆ ಕಲ್ಯಾಣ ಕರ್ನಾಟಕಕ್ಕೆ ಎಷ್ಟು ಪೋಸ್ಟ್ ಇದ್ದಾವೆ ಅಂತಂದರೆ 179 ಇದ್ದಾವೆ. ಅದೇ ರೀತಿ ನಾನ್ ಕಲ್ಯಾಣ ಕರ್ನಾಟಕ ಅಂತಂದರೆ ಉಳಿಕೆಯವರೊಂದಕ್ಕೆ ಎಷ್ಟು ಇದಾವೆ ಅಂತಂದ್ರೆ 1421 ಪೋಸ್ಟ್ ಇದಾವೆ. ಸೊ ಟೋಟಲ್ ಆಗಿ ಹೇಳ್ಬೇಕಂತಂದ್ರೆ ಇದನ್ನ PUC ಯಾರೆಲ್ಲ ಪಾಸ್ ಆಗಿರ್ತಾರಲ್ಲ ಎಲ್ಲರೂ ಕೂಡ ಅಪ್ಲೈ ಮಾಡ್ಬೋದು. ಸೊ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಪ್ರೊಸೆಸ್ ಏನು ಅಂತಂತಂದ್ರೆ ಫೀ ಸ್ಟ್ರಕ್ಚರ್ ನೋಡೋದಾದ್ರೆ ಸಾಮಾನ್ಯ ಮತ್ತು OBC ಕ್ಯಾಟಗರಿ ಇರೋರಿಗೆಲ್ಲ ಏನಿರುತ್ತೆ ಅಂದರೆ ₹750 ಫರ್ ಅಂತಂದರೆ ₹750 ಇದೆ. ಅದೇ ರೀತಿ SC/STಗೆ ₹500 ಇದೆ. ಸೊ ಇದ್ರದ್ದು ನೋಡೋದಾದ್ರೆ ಇದ್ರದ್ದು ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ನೋಡೋದಾದ್ರೆ ಈ ಎಕ್ಸಾಮಿಗೆ ಸೊ ಇದನ್ನು ಲೇಡೀಸ್ ಅಪ್ಲೈ ಮಾಡೋ ಹಾಗಿಲ್ಲ. ಸೊ ದಯವಿಟ್ಟು ಲೇಡೀಸ್ ಅಪ್ಲೈ ಮಾಡಬೇಡಿ. ಸೊ ಅದೇ ರೀತಿ ಏನು ಅಂತಂದರೆ ಮಿನಿಮಮ್ ಹೈಟ್ ಎಷ್ಟು ಇರಬೇಕಂತಂದರೆ 168 ಸೆಂಟಿಮೀಟರ್ ಇರಬೇಕು. ಸೊ ಅದ್ರ ಮೇಲೆ ಇದ್ರೂ ಎಷ್ಟಿದ್ರೂ ನಡೆಯುತ್ತೆ. ಅದೇ ರೀತಿ ಚೆಸ್ಟ್ ಎಕ್ಸ್ಪಾನ್ಷನ್ ಎಷ್ಟು ಇರಬೇಕಂದ್ರೆ 86 ಸೆಂಟಿಮೀಟರ್ ಇರಬೇಕು. ಸೊ 80 ಸೆಂಟಿಮೀಟರ್ ಇತ್ತು ಎಕ್ಸ್ಪಾನ್ಷನ್ ಮಾಡಿದಾಗ 5 ಸೆಂಟಿಮೀಟರ್ ಎಕ್ಸ್ಟ್ರಾ ಆಗಬೇಕು. ಸೊ 86 ಸೆಂಟಿಮೀಟರ್ ಆದರೆ ಮಾತ್ರ ಎಕ್ಸ್ಪಾನ್ಷನ್ ನಡೆಯುತ್ತೆ. ಸೊ ಯಾರೆಲ್ಲ ಇದನ್ನು ಫಿಸಿಕಲ್ ಕ್ರೈಟೇರಿಯಾನ ಮೀಟ್ ಮಾಡ್ತಿರಲ್ಲ ಸೊ ದಯವಿಟ್ಟು ಅಪ್ಲೈ ಮಾಡಿ. ಸೊ ಯಾವ ರೀತಿ ಅಪ್ಲೈ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸೊ ಮೊದಲೇದಾಗಿ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡಿ. ಸೊ ಈ ಥರ ಕ್ರೋಮ್ ಓಪನ್ ಮಾಡ್ಕೊಳ್ಳಿ. ಸೊ ಕ್ರೋಮ್ ಓಪನ್ ಮಾಡ್ಕೊಂಡ ತಕ್ಷಣ ಏನು ಮಾಡಿ ಅಂತಂತಂದರೆ ಇಲ್ಲಿ ಸರ್ಚ್ ಅಂತ ಇದೆಯಲ್ಲ ಇಲ್ಲಿ KE ಹೋಮ್ ಅಂತ ಟೈಪ್ ಮಾಡ್ಕೊಳ್ಳಿ. ಸೊ KE ಹೋಮ್ ಅಂತ ಟೈಪ್ ಮಾಡಿದ ತಕ್ಷಣ ಈ ಥರ ಬರುತ್ತೆ ದ ಆಫಿಷಿಯಲ್ ವೆಬ್ಸೈಟ್ ಆಫ್ KE ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈ ಥರ ಓಪನ್ ಆಗುತ್ತೆ. ಸೊ ಇಲ್ಲಿ ಏನು ಮಾಡ್ಕೊಳ್ಳಿ ಅಂತಂದರೆ 3 ಬಾರ್ಸ್ ಕಾಣ್ತಾ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಹೋಮ್ ಅಂತ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಏನು ಅಂತಂದರೆ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಆಗಿ ಬರುತ್ತೆ. ಸೊ ನೆಕ್ಸ್ಟ್ ಅದೇ 3 ಬಾರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೇಮಕಾತಿ ಅಂತ ಇದೆಯಲ್ಲ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಕಾರ್ ಮತ್ತು DIR ಅಂತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ 2 ಆಪ್ಷನ್ಸ್ ಬರುತ್ತೆ. ನಿಮ್ಗೆ ಯಾವುದು ಅಂತಂತಂದರೆ ನೀವು ಕಲ್ಯಾಣ ಕರ್ನಾಟಕದವರಾಗಿದ್ದರೆ KK ಅಂತ ಇದೆ ನೋಡಿ 2ನೇ ಆಪ್ಷನ್ ಅದನ್ನು ಚೂಸ್ ಮಾಡ್ಕೊಳ್ಳಿ. ಸಪೋಸ್ ನಾವು ನಾನ್ ಕಲ್ಯಾಣ ಕರ್ನಾಟಕ ಆಗಿದ್ರೆ ಇಲ್ಲಿ RPC ಅಂತ ಇದೆಯಲ್ಲ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಆನ್ಲೈನ್ ಅರ್ಜಿ ಸಲ್ಲಿಕೆ ಲಿಂಕ್ ಅಂತ ಬರುತ್ತೆ ಮೊದಲನೇ ಆಪ್ಷನ್ ಕಾರ್ DIR RPC ಅಂತ. ಸೊ ಇದು ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಆಗಿರುತ್ತೆ. ಅದೇ ರೀತಿ ಏನು ಅಂತಂತಂದರೆ ಹುದ್ದೆಗಳ ವರ್ಗೀಕರಣ ಕೊಟ್ಟಿರ್ತಾರೆ ಅವರು. ಸೊ ಯಾವ ಎಲ್ಲೆಲ್ಲಿ ಎಷ್ಟೆಷ್ಟು ಇದಾವೆ ಅಂತ ಸೊ ಅದನ್ನು ನೋಡ್ಕೊಳ್ಳಿ. ಸೊ ಹುದ್ದೆಗಳ ವರ್ಗೀಕರಣ ನೀವು ಯಾವ ಇದಕ್ಕೆ ಹಾಕಬೇಕು ಅದನ್ನು ನೋಡ್ಕೊಳ್ಳಿ. ಸೊ ಇಲ್ಲಿ ಮೊದಲೇ ಆಪ್ಷನ್ ಇದೆಯಲ್ಲ ಸೊ ಆನ್ಲೈನ್ ಅರ್ಜಿ ಸಲ್ಲಿಕೆ ಲಿಂಕ್ ಅಂತ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ಥರ ಬರುತ್ತೆ. ಸೊ ಲಾಗಿನ್ ಫೇಸ್ ಅಂತ ಇಲ್ಲಿ ನೋಡ್ಕೊಳ್ಳಿ ನೀವು ಯೂಸರ್ ಅಂತ ಇದೆಯಲ್ಲ ಸೊ ಇದನ್ನು ಕ್ಲಿಕ್ ಮಾಡಬೇಕು ನೀವು. ಸೊ ಇಲ್ಲೇನು ಅಂತಂತಂದರೆ ಹಂಗೆ ಆಪ್ಷನ್ಸ್ ಇದಾವೆ. ಪ್ರಿಂಟ್ ಅಪ್ಲಿಕೇಶನ್ಸ್ ಇದೆ, ಫರ್ಗೆಟ್ ಪಾಸ್ವರ್ಡ್, ಫಾರ್ಗೆಟ್ ಅಪ್ಲಿಕೇಶನ್ ನಂಬರ್. ನೀವು ಮರೆತರೆ ಸಪೋಸ್ ಮುಂದಿನ ಕೇಸ್ ನೀವು ಇಲ್ಲೇ ಬಂದು ತಗೋಬಹುದು. ಸೊ ನೋ ಪ್ರಾಬ್ಲಮ್. ಇವಾಗ ನೀವು ಯೂಸರ್ ಆಗಿರ್ತೀವಿ ಸೊ ಅದಕ್ಕೆ ಏನು ಮಾಡಬೇಕಂದ್ರೆ ಇಲ್ಲಿ ನೀವು ಯೂಸರ್ ಅಂತ ಇದೆಯಲ್ಲ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ಥರ ಬರುತ್ತೆ. ಸೊ ರಿಜಿಸ್ಟ್ರೇಷನ್ ಫಾರ್ಮ್ ಅಂತ. ಸೊ ಇಲ್ಲಿ ನೋಡಿ ಏನು ಅಂತಂತಂದರೆ ನೀವು 10th ಪಾಸ್ ಆಗಿದ್ದೀರಲ್ಲ ಸೊ ಕರ್ನಾಟಕ ಪರೀಕ್ಷಾ ಮಂಡಳಿ KE ನಡೆಸೋದು ಸೊ ಅದರಿಂದ ಪಾಸ್ ಆಗಿದ್ದೀರಲ್ಲ ಅಂತ ಕೇಳ್ತಾ ಇದೆ. ಸೊ ಹೌದು ಪಾಸ್ ಆಗಿದ್ದೀವಿ. ಸೊ ಅದಕ್ಕೋಸ್ಕರ ಅದನ್ನು ಎಸ್ ಅಂತ ಹಾಕೊಳ್ಳಿ. ಆಮೇಲೆ ಎಂಟರ್ 10th ಸ್ಟ್ಯಾಂಡರ್ಡ್ ರೂಲ್ ನಂಬರ್ ಅಂತ ಇದೆ. ಸೊ ನೀವು 10th ಕಲ್ತಿರ್ತಿರಲ್ಲ ಸೊ ಅದರದ್ದು ರೂಲ್ ನಂಬರ್ ಹಾಕೋಬೇಕಿಲ್ಲಿ. ಸೊ ರೂಲ್ ನಂಬರನ್ನು ಎಂಟ್ರಿ ಮಾಡ್ಕೊಳ್ಳಿ. ಸೊ ರೂಲ್ ನಂಬರ್ನ ಎಂಟ್ರಿ ಮಾಡ್ಕೊಂಡ ತಕ್ಷಣ 10th ರೂಲ್ ನಂಬರ್ ಸೊ ವೆರಿಫೈ ಅಂತ ಇದೆಯಲ್ಲ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಸಕ್ಸಸ್ ಅಂತ ಬರುತ್ತೆ. SSLC ಡೀಟೇಲ್ ಎಕ್ಸೆಪ್ಟೆಡ್ ಅಂತ ಬರುತ್ತೆ. ಸೊ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ SSLC ಡೀಟೇಲ್ಸ್ ಎಕ್ಸೆಪ್ಟೆಡ್ ಅಂತ ಆದಮೇಲೆ ಪ್ಲೀಸ್ ಕಂಟಿನ್ಯೂ ವಿತ್ ರಿಜಿಸ್ಟ್ರೇಷನ್ ಅಂತ ಬರುತ್ತೆ. ಸೊ ಕಂಟಿನ್ಯೂ ಮಾಡಬೇಕಿಲ್ಲಿ. ಸೊ ನೀವು ಏನು ಅಂತಂತಂದರೆ ನೀವು ತುಂಬಿದ್ದೀರಲ್ಲ ಸೊ SSLCಯಲ್ಲಿ ನಿಮ್ಮ ನೇಮು ಅದೇ ರೀತಿ ನಿಮ್ಮ ನೇಮ್ ಯಾವ ಥರ ಇರುತ್ತೆ ಆಮೇಲೆ ನಿಮ್ಮ ಡೇಟ್ ಆಫ್ ಬರ್ತ್ ಸೊ ಅದನ್ನೆಲ್ಲ ಇಲ್ಲಿ ಆಲ್ರೆಡಿ ತೋರಿಸುತ್ತೆ ನಿಮ್ಮ ಜೆಂಡರ್. ಸೊ ಅದೆಲ್ಲ ಸರಿಯಾಗಿದೆಯೋ ಇಲ್ಲೋ ಅಂತ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ. ಸೊ ಅದೆಲ್ಲ ಆಲ್ರೆಡಿ ಫೆಚ್ ಮಾಡಿರುತ್ತೆ ನಿಮ್ಮದು SSLC ಡೀಟೇಲ್ಸ್. ಸೊ ಅದಕ್ಕೆ ನೆಕ್ಸ್ಟ್ ಆಪ್ಷನ್ ಬರುತ್ತೆ ನಿಮ್ಮ ತಂದೆ ತಾಯಿಯವ್ರ ಹೆಸರು ಇರುತ್ತಲ್ಲ ಸೊ 10th ಅದೇ ರೀತಿ ಅದು ಸರಿಯಾಗಿದೆಯೋ ಇಲ್ಲ ಅಂತ ನೋಡ್ಕೊಳ್ಳಿ. ಸೊ ಅದು ಆಲ್ರೆಡಿ ಡೈರೆಕ್ಟಾಗಿ ಬರುತ್ತೆ ನಿಮ್ಮ 10th ಯಾವ ರೀತಿ ಇರುತ್ತಲ್ಲ ಸೊ ನಿಮ್ಮ ತಂದೆ ಹೆಸರು ಮತ್ತು ನಿಮ್ಮ ತಾಯಿಯವ್ರ ಹೆಸರು. ಇಲ್ಲಿ ಒಂದು ಆಪ್ಷನ್ ಇದೆ ನೋಡ್ಕೊಳ್ಳಿ ಲಾಸ್ಟು ಚೂಸ್ ರಿಜಿಸ್ಟ್ರೇಷನ್ ಮೆಥಡ್ ಅಂತ ಇದೆ. ಐ ವ್ಯಾಲೆಂಟರ್ಲಿ ಕನ್ಸೆಂಟ್ ಟು ಶೇರ್ ಮೈ ಆಧಾರ್ ನಂಬರ್ ಅಂತ ಇದೆಯಲ್ಲ ಸೊ ಇದ್ರ ಮೇಲೆ ಎಸ್ ಅಂತ ಇಲ್ಲಿ ಕ್ಲಿಕ್ ಮಾಡಿಕೊಂಡು ರಿಜಿಸ್ಟರ್ ಟು ಆಧಾರ್ ಅಂತ ಇದೆಯಲ್ಲ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ನೆಕ್ಸ್ಟ್ ಏನು ಅಂತಂದರೆ ಬೈ ಕ್ಲಿಕ್ಕಿಂಗ್ ಪ್ರೊಸೀಡ್ ಅಂತ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಸೊ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಪ್ಲೀಸ್ ಚೂಸ್ ಡಿವೈಸ್ ಅಂತ ಇದೆ ನೋಡಿ ನೀವು ಯಾವುದು ಕರೆಂಟ್ಲಿ ಯೂಸ್ ಮಾಡಿರುವಂಥ ಡಿವೈಸ್ ಯಾವುದು ಅಂತ ಇಲ್ಲಿ ಕೇಳುತ್ತೆ. ಸೊ ನೀವು ಲ್ಯಾಪ್ಟಾಪಲ್ಲಿ ಹಾಕ್ತಿದ್ರೆ ಡೆಸ್ಕ್ಟಾಪ್ ಅಂತ ಚೂಸ್ ಮಾಡ್ಬೋದು. ಸಪೋಸ್ ನೀವು ಮೊಬೈಲಲ್ಲಿ ಹಾಕ್ತಿರೋದ್ರಿಂದ ನಾನು ಮೊಬೈಲ್ ಅಥವಾ ಟ್ಯಾಬ್ಲೆಟ್ ಅಂತ ಚೂಸ್ ಮಾಡ್ತೀನಿ. ಸೊ ಇಲ್ಲಿ KYC ಮಾಡ್ಕೋಬೇಕು. ನಿಮ್ಮ ಆಧಾರ್ ನಂಬರನ್ನು ಎಂಟ್ರಿ ಮಾಡ್ಕೊಳ್ಳಿ. ಸೊ ಆಧಾರ್ ನಂಬರನ್ನು ಎಂಟ್ರಿ ಮಾಡ್ಕೊಂಡ ತಕ್ಷಣ ಇಲ್ಲಿ ಕನ್ಸೆಂಟಿಗೆ ಎಸ್ ಅಂತ ಕೊಟ್ಕೊಳ್ಳಿ ನಾನು ಅಂತ ಇದೆಯಲ್ಲ ಸೊ ಇದನ್ನು ಕೊಟ್ಟು ಕೆಳಗಡೆ ಬನ್ನಿ. ಹಾಗೆ ಕೆಳಗಡೆ ಬಂದ ತಕ್ಷಣ OTP ಅಂತ ಇದೆಯಲ್ಲ ಸೊ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೊಬೈಲಿಗೆ OTP ಬರುತ್ತೆ. ಇಲ್ಲಿ ಜನರೇಟ್ OTP ಅಂತ ಇದೆಯಲ್ಲ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. OTP ಬರುತ್ತೆ. ಇಲ್ಲಿ OTP ಸೆಂಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಸೊ OTP ಆಲ್ರೆಡಿ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರಿಗೆ ಹೋಗಿರುತ್ತೆ. ಸೊ ಇಲ್ಲಿ ಎಂಟರ್ OTP ಅಂತ ಇದೆಯಲ್ಲ ಸೊ ಇದ್ರ ಮೇಲೆ ನಿಮ್ಮ OTPನ ಹಾಕಿ ಬಂದಿರುವಂಥ OTPನ ಎಂಟರ್ ಮಾಡಿ. ಸೊ OTP ಎಂಟರ್ ಮಾಡಿದ ತಕ್ಷಣ ನೆಕ್ಸ್ಟ್ ಆಪ್ಷನ್ ಇದೆ ನೋಡಿ ಇಲ್ಲಿ ಸಬ್ಮಿಟ್ ಅಂತ ಇದೆಯಲ್ಲ ಸೊ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಪ್ರೊಸೆಸಿಂಗ್ ಅಂತ ಬರುತ್ತೆ.
ಸೊ OTP ಇದಾದ್ಮೇಲೆ ಸೊ ಈ ಥರ ನೆಕ್ಸ್ಟ್ ರಿಜಿಸ್ಟರ್ ಫಾರ್ಮ್ ಅಂತ ಓಪನ್ ಆಗುತ್ತೆ. ಸೊ ಆಲ್ರೆಡಿ ನಿಮ್ದು ಪ್ರಿವಿಯಸ್ ಡೀಟೇಲ್ಸ್ ಎಲ್ಲ ಇಲ್ಲಿ ಆಲ್ರೆಡಿ ಇರುತ್ತೆ. ಸೊ ಅದು ಆಲ್ರೆಡಿ ಅವಾಗಲೇ ನಿಮ್ಮ 10th ಇಂದ ರಿಜಿಸ್ಟರ್ ಥ್ರೂ ಏನಿರುತ್ತಲ್ಲ ಸೊ ಅದು ಆಲ್ರೆಡಿ ಫೆಚ್ ಮಾಡ್ಕೊಂಡಿರುತ್ತೆ. ಸೊ ಅದನ್ನ ನೋಡ್ಕೊಳ್ಳಿ. ನೇಮು, ಆಮೇಲೆ ಅದೇ ರೀತಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರು, ಆಮೇಲೆ ಡೇಟ್ ಆಫ್ ಬರ್ತ್, ನೆಕ್ಸ್ಟ್ ನಿಮ್ಮ ಆಮೇಲೆ ನಿಮ್ಮ ಜೆಂಡರ್, ಆಮೇಲೆ ಅಂದರೆ ತಂದೆ ಹೆಸರು, ಆಮೇಲೆ ತಾಯಿ ಹೆಸರು. ನೆಕ್ಸ್ಟ್ ಇಲ್ಲಿ ಚೂಸ್ ಮಾಡ್ಕೋಬೇಕಾಗಿದ್ದು ಅಂತಂದು ಏನು ಅಂತಂದ್ರೆ ವಾಟ್ಸ್ ಯುವರ್ ಕ್ವಾಲಿಫಿಕೇಷನ್ ಅಂತ ಇದೆಯಲ್ಲ, ಸೊ ಇಲ್ಲಿ ಸಿಂಪ್ಲಿ 12th ಅಂತ ಚೂಸ್ ಮಾಡ್ಕೊಳ್ಳಿ. ನ್ಯಾಷನಾಲಿಟಿ ಇಂಡಿಯನ್ ಅಂತ ಚೂಸ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೀವು ಪ್ರಾಪರ್ ಆಗಿರುವಂಥ ಇಮೇಲ್ ಅಡ್ರೆಸ್ಸನ್ನು ಕೊಟ್ಕೊಳ್ಳಿ. ಏನಕ್ಕಂತಂದರೆ ಇಮೇಲ್ ಅಡ್ರೆಸ್ ಎಂಟರ್ ಮಾಡಬೇಕು. ಸೊ OTP ಹೋಗುತ್ತೆ ಇಮೇಲಿಗೆ ಮತ್ತು ಮೊಬೈಲ್ ನಂಬರಿಗೆ. ಸೊ ಫಸ್ಟ್ ಇಮೇಲ್ನ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕ್ಲಿಕ್ ಮಾಡಿಕೊಂಡು ಇಮೇಲ್ನ ಎಂಟ್ರಿ ಮಾಡ್ಕೊಳ್ಳಿ. ಸೊ ಇಮೇಲ್ ನೋಡ್ಕೊಳ್ಳಿ. ಸೊ ಇಮೇಲನ್ನು ಎಂಟ್ರಿ ಮಾಡಿದ ತಕ್ಷಣ ಏನು ಮಾಡ್ಕೊಳ್ಳಿ ಅಂತಂದರೆ ಇಲ್ಲಿ ಸೆಂಡ್ OTP ಅಂತ ಇಲ್ಲಿ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಇಮೇಲಿಗೆ OTP ಹೋಗಿರುತ್ತೆ. OTP ಸೆಂಡ್ ಸಕ್ಸಸ್ಫುಲಿ ಟು ಯುವರ್ ಇಮೇಲ್ ಅಂತ ಬರುತ್ತೆ. ಓಕೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಏನು ಮಾಡ್ಕೊಳ್ಳಿ ಅಂತಂತಂದರೆ ನಿಮ್ಮ ಏನಿರುತ್ತಲ್ಲ ಸೊ ಇಲ್ಲಿ ನಿಮ್ಮದು OTP ಇರುತ್ತಲ್ಲ, ಸೊ ಎಂಟರ್ OTP ಅಂತ ಇದೆ ನೋಡಿ. ನಿಮ್ಮ ಮೇಲಿಗೆ ಹೋಗಿರುವಂಥ OTPನ ಚೆಕ್ ಮಾಡ್ಕೊಂಡು ಇಲ್ಲಿ ಅಂದರೆ ನಿಮ್ಮ ಮೇಲಲ್ಲಿರುವಂಥ OTPನ ಎಂಟರ್ ಮಾಡಿ. ಸೊ ನಿಮ್ಮ ಮೇಲಿಗೆ ಹೋದಂಥ OTPನ ಎಂಟರ್ ಮಾಡ್ಕೊಂಡ ತಕ್ಷಣ ಏನು ಮಾಡಿ, ವೆರಿಫೈ ಅಂತ ಇದೆಯಲ್ಲ, ಸೊ ವೆರಿಫೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. OTP ವೆರಿಫೈಡ್ ಅಂತ ಬರುತ್ತೆ. ಸೊ ನೆಕ್ಸ್ಟ್ ಏನು ಅಂತಂತಂದರೆ ಇಮೇಲ್ ವೆರಿಫೈಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಲ್ಲೇ ಆಪ್ಷನ್ಸಿಗೆ ಬನ್ನಿ. ಸೊ ಈ ಥರ ಬರುತ್ತೆ ಇಮೇಲ್ ವೆರಿಫೈಡ್ ಸಕ್ಸಸ್ಫುಲಿ ಅಂತ. ಸೊ ನೆಕ್ಸ್ಟ್ ನಿಮ್ಮ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲ್ ಸಂಖ್ಯೆ ಹಾಕಿ ಇಲ್ಲಿ. ಸೊ ನಿಮ್ಮ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿದ ತಕ್ಷಣ ಏನು ಮಾಡಬೇಕು ಅಂತಂದರೆ ನೆಕ್ಸ್ಟ್ ಸೆಂಡ್ OTP ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ OTP ಸೆಂಡ್ ಅಂತ ಬರುತ್ತೆ ಟು ಯುವರ್ ಮೊಬೈಲ್ ನಂಬರ್ ಅಂತ. ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಎಂಟ್ರ್ OTP ರಿಸೀವ್ಡ್ ಆನ್ ಯುವರ್ ಮೊಬೈಲ್ ನಂಬರ್ ಅಂತ ಇರುತ್ತಲ್ಲ, ಸೊ ನಿಮ್ಮ ಮೊಬೈಲಿಗೆ ಬಂದಿರುವಂಥ OTPನ ಇಲ್ಲಿ ಹಾಕಿ. ಇಲ್ಲಿ ಕಾಣಿಸ್ತಿದೆಯಲ್ಲ, ಸೊ ಇಲ್ಲಿ ಎಂಟ್ರ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಏನು ಮಾಡ್ಕೊಳ್ಳಿ ಅಂತಂದರೆ ನೆಕ್ಸ್ಟ್ ಇದು OTP ಆದ ತಕ್ಷಣ ಇಲ್ಲಿ ವೆರಿಫೈ ಅಂತ ಇದೆಯಲ್ಲ, ಸೊ ವೆರಿಫೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ವೆರಿಫೈ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ OTP ವೆರಿಫೈಡ್ ಅಂತ ಬರುತ್ತೆ. ಮೊಬೈಲ್ ನಂಬರ್ ವೆರಿಫೈ ಸಕ್ಸಸ್ಫುಲಿ ಅಂತ ಬರುತ್ತೆ. ಓಕೆ ಕೊಟ್ಕೊಳ್ಳಿ. ಸೊ ನೆಕ್ಸ್ಟ್ ಅದೇ ರೀತಿ ಕೆಳಗಡೆ ಬನ್ನಿ. ನೆಕ್ಸ್ಟ್ ಅಲ್ಲೇ ಈ ಥರ ಮೊಬೈಲ್ ವೆರಿಫೈಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಸೊ ನೀವು ಇಲ್ಲಿ ಏನು ಮಾಡ್ಕೋಬೇಕಂತಂದ್ರೆ ನಿಮ್ಮ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೋಬೇಕು. ಸೊ ಒಂದು ಅಲ್ಫಾಬೆಟ್ ಇರಬೇಕು, ಒಂದು ನಂಬರ್ ಇರಬೇಕು, ಅದೇ ರೀತಿ ಒಂದು ಸ್ಪೆಷಲ್ ಕ್ಯಾಟಗರಿ ಇರುವಂಥ 8 ಲೆಟರ್ಸ್ ಇರುವಂಥದ್ದು ಏನು ಮಾಡ್ಕೊಳ್ಳಿ, ಒಂದು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ನಿಮ್ಮ ಪಾಸ್ವರ್ಡನ್ನು ಸೆಟ್ ಮಾಡಿಕೊಂಡು ಇಟ್ಕೊಳ್ಳಿ. ನೀವು ಅಲ್ಲೇ ಏನು ಅಂತಂದರೆ ಎಂಟ್ರ್ ಮಾಡ್ಕೊಳ್ಳಿ. ಆಮೇಲೆ ಕನ್ಫರ್ಮ್ ಪಾಸ್ವರ್ಡ್ ಅದನ್ನೇ ಎಂಟ್ರ್ ಮಾಡ್ಕೊಳ್ಳಿ 2 ಸತಿ ಅಲ್ಲಿ. ಸೊ ಈ ಥರ ಪಾಸ್ವರ್ಡನ್ನು ಎಂಟ್ರ್ ಮಾಡಿದ ತಕ್ಷಣ ಅದು ಪಾಸ್ವರ್ಡ್ ನಿಮ್ಮದು ಮೇಲೆ ಕೆಳಗೆ 2 ಸರಿಯಾಗಿದೆ. ಸೊ ಪಾಸ್ವರ್ಡ್ ಮ್ಯಾಚ್ ಅಂತ ಬರುತ್ತೆ. ಸೊ ಕನ್ಫರ್ಮ್ ಪಾಸ್ವರ್ಡಲ್ಲಿ. ಸೊ ಇಲ್ಲಿ ನೆಕ್ಸ್ಟ್ ಏನು ಅಂತಂತಂದರೆ ಅಭ್ಯರ್ಥಿ ಇಚ್ಛಿತಿನ ಪಾಸ್ಪೋರ್ಟ್ ಗಾತ್ರದ ಫೋಟೋ ಅಪ್ಲೋಡ್ ಮಾಡಬೇಕು ಇಲ್ಲೇ ನೀವು. ಸೊ ರೀಸೆಂಟ್ ಫೋಟೋಗ್ರಾಫಿ ಏನಿರುತ್ತಲ್ಲ ಪಾಸ್ಪೋರ್ಟ್ ಸೈಜಿದ್ದು, ಸೊ ಅದನ್ನು ಅಪ್ಲೋಡ್ ಮಾಡಬೇಕು. ಸೊ ಅದರದ್ದು ಬ್ಯಾಕ್ಗ್ರೌಂಡ್ ವೈಟ್ ಇದ್ದರೆ ಸಾಕು. ಸೊ ವೈಟ್ ಬ್ಯಾಕ್ಗ್ರೌಂಡ್ ಇರೋದನ್ನು ಅಪ್ಲೋಡ್ ಮಾಡಿ ಸ್ಪೆಷಲಿ. ಸೊ ಅದಕ್ಕೆ ಇಲ್ಲಿ ಏನು ಮಾಡೋದು ಅಂತಂದರೆ ನೆಕ್ಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಟು ಅಪ್ಲೋಡ್ ಅಂತ ಇದೆ, ಇಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಫೋಟೋನ. ಸೊ ಅದು ಎಷ್ಟು KB ಇರಬೇಕಂದ್ರೆ 50 KB ಒಳಗಡೆ ಇರಬೇಕು. ಸೊ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ಬ್ರೂಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಿಮ್ಮ ಯಾವ ಫೋಲ್ಡ್ರಲ್ಲಿ ಸೇವ್ ಮಾಡಿರ್ತಿರಲ್ಲ, ಸೊ ಅದನ್ನು ಫೋಲ್ಡ್ರನ್ನ ಓಪನ್ ಮಾಡ್ಕೊಳ್ಳಿ. ಸೊ ಫೋಲ್ಡ್ರನ್ನ ಓಪನ್ ಮಾಡಿಕೊಂಡು ನಿಮ್ಮ ಫೋಟೋನ ಅಪ್ಲೋಡ್ ಮಾಡಿ. ಸೊ ಫೋಟೋನ ಅಪ್ಲೋಡ್ ಮಾಡ್ಕೊಳ್ಳಿ. ಸೊ ಅದೆಷ್ಟು KB ಇರಬೇಕಂದ್ರೆ 50 KB ಒಳಗಿರೋಂಥದ್ದು. ಸೊ ಫೋಟೋ ಅಪ್ಲೋಡ್ ಆದ ತಕ್ಷಣ ಇದನ್ನು ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಕ್ಯಾಪ್ಚಾ ಕಾಣಿಸ್ತಿದೆಯಲ್ಲ, ಸೊ ಕ್ಯಾಪ್ಚಾನ ಎಂಟ್ರ್ ಮಾಡ್ಕೊಳ್ಳಿ. ಸೊ ಎಲ್ಲನೂ ಸರಿಯಾಗಿ ತುಂಬಿ, ಯಾಕಂತಂದರೆ ಒಂದು ಸತಿ ಫಾರ್ಮ್ ತುಂಬಿ ಇದನ್ನು ಕರೆಕ್ಷನ್ ವಿಂಡೋಸ್ ಇರಲ್ಲ. ಸೊ ಅದಕ್ಕೋಸ್ಕರ ಕೇರ್ಫುಲ್ಲಾಗಿ ತುಂಬಿ ಅಂತ ಹೇಳ್ತಾ ಇಲ್ಲಿ ಕೆಳಗೆ ರಿಜಿಸ್ಟರ್ ಅಂತ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ಥರ ಪ್ರೊಸೆಸಿಂಗ್ ಅಂತ ಬರುತ್ತೆ. ಸೊ ಅವಾಗ ಏನಾಗುತ್ತೆ ಅಂತಂದರೆ ರಿಜಿಸ್ಟ್ರೇಷನ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಸೊ ರಿಜಿಸ್ಟ್ರೇಷನ್ ಸಕ್ಸಸ್ಫುಲಿ ಇದು ನಿಮ್ಮ ಮೊಬೈಲಿಗೆ ನಂಬರಿಗೂ ಕೂಡ ಬಂದಿರುತ್ತೆ. ಸೊ ರಿಜಿಸ್ಟ್ರೇಷನ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಸೊ ಇದು ನಿಮ್ಮ ಮೊಬೈಲ್ ಕೂಡ ಅಪ್ಲಿಕೇಶನ್ ನಂಬರ್ ಬಂದಿರುತ್ತೆ. ಸೊ ನಿಮ್ಗೆ ಇನ್ ಕೇಸ್ ಏನಾದರೂ ನಿಮಗೆ ಪ್ರಾಬ್ಲಮ್ ಅನಿಸಿದರೆ ಸೊ ಇದನ್ನು ಸ್ಕ್ರೀನ್‌ಶಾಟ್ ತೆಗೆದಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಏನು ಅಂತಂತಂದರೆ ಈ ರಿಜಿಸ್ಟರ್ ನಂಬರ್ನ ಇಟ್ಕೊಂಡು ಸೊ ನೀವು ಅಪ್ಲಿಕೇಶನನ್ನು ಹಾಕ್ಬೋದು. ಸೊ ನೆಕ್ಸ್ಟ್ ರಿಜಿಸ್ಟ್ರೇಷನ್ ಸಕ್ಸಸ್ಫುಲಿ ಅಂತ. ಸೊ ನಿಮ್ದೆಲ್ಲ ಡೀಟೇಲ್ಸ್ ಇರುತ್ತೆ ಇಲ್ಲಿ. ಸೊ ಮೊಬೈಲ್ ನಂಬರ್ ಇರುತ್ತೆ, ಆಮೇಲೆ ಈ ಥರ ಎಲ್ಲ ಇರುತ್ತೆ. ಸೊ ನೀವು ಏನಾದರೂ ರಿಲೇಟೆಡ್ ಏನಾದರೂ SMS ಅದು ಬರೋದಿದ್ರೆ ಸೊ ನಿಮಗೆ ವಾಟ್ಸಪ್ಪಲ್ಲಿ ಕಳಿಸಿರ್ತಾರೆ. ಸೊ ರಿಜಿಸ್ಟ್ರೇಷನ್ ನಂಬರ್ ವಾಟ್ಸಪ್ಪಲ್ಲಿ ಕಳಿಸಿರ್ತಾರೆ. ಸೊ ಅದೇ ರೀತಿ ನಾರ್ಮಲ್ ಮೆಸೇಜು ಕೂಡ ಬಂದಿರುತ್ತೆ. ಈವನ್ ನಿಮ್ಮ ಮೇಲ್ಗೂ ಕೂಡ ಮೆಸೇಜ್ ಬಂದಿರುತ್ತೆ. ಸೊ ಅದನ್ನು ನೋಡಿಕೊಂಡು ನೆಕ್ಸ್ಟ್ ಇಲ್ಲಿ ಕೆಳಗೆ ಹೋಗಿ ಹಾಗೆ ಹೋಗ್ತಾ ಇಲ್ಲಿ ಏನು ಅಂತಂತಂದರೆ ಗೋ ಟು ಹೋಮ್ ಪೇಜ್ ಅಂತ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಪೋಸ್ ನಿಮ್ಗೆ ಏನಾದರೂ ಗೊತ್ತಾಗದೇ ಇದ್ದರೆ ಸೊ KE ಹೋಮ್ ಅಂತ ಟೈಪ್ ಮಾಡಿ ಮೇನ್ ಪೇಜಿಗೆ ಬನ್ನಿ. ಸೊ ಮೇನ್ ಪೇಜಿಂದ ಸೊ ರಿಟರ್ನ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಒಳ್ಳೆ ಆದ ತಕ್ಷಣ ನೆಕ್ಸ್ಟ್ ಏನು ಮಾಡ್ಕೊಳ್ಳಿ, ಸೊ ಇದೇ ಪೇಜಿಗೆ ಬನ್ನಿ. ಸೊ ಇಲ್ಲಿ ಬಂದು ಇದೇ ಥರ 3 ಬಾರ್ಸ್ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ನೇಮಕಾತಿ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಅಂದರೆ CAR-DR ಅಂತ ಇದೆ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಆಲ್ರೆಡಿ ನೀವು KK ಅಂದರೆ ನೀವು RPCಯಿಂದ ರಿಜಿಸ್ಟ್ರೇಷನ್ ಆಗಿರೋದ್ರಿಂದ RPC ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೆಕ್ಸ್ಟ್ ಏನು ಅಂತಂದರೆ ಇಲ್ಲಿ ನೋಡಿ ಲಿಂಕ್ ಇದೆ ನೋಡಿ ಇಲ್ಲಿ. ಸೊ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ಥರ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಸೊ ಲಾಗಿನ್ ಪೇಜ್ ಓಪನ್ ಆದ ತಕ್ಷಣ ಏನು ಮಾಡ್ಕೊಳ್ಳಿ ಅಂತಂದರೆ ನೀವು ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡಿರೋದ್ರಿಂದ ಸೊ ಇವಾಗ ಏನು ಮಾಡ್ಕೋಬೇಕಂತಂದರೆ ಲಾಗಿನ್ ಆಗಬೇಕು. ಸೊ ಯಾವ ರೀತಿ ಅಂತಂದರೆ ರಿಜಿಸ್ಟರ್ ನಂಬರ್ ಎಂಟ್ರಿ ಮಾಡಬೇಕು, ಅದೇ ರೀತಿ ಪಾಸ್ವರ್ಡನ್ನು. ಸೊ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ಅದೇ ರೀತಿ ಪಾಸ್ವರ್ಡನ್ನು ಸಹ ಎಂಟ್ರಿ ಮಾಡ್ಕೊಳ್ಳಿ.
ಸೊ ನಿಮ್ಮ ರಿಜಿಸ್ಟರ್ ನಂಬರ್ ಎಂಟ್ರಿ ಮಾಡ್ಕೊಳ್ಳಿ. ಸೊ ಅದೇ ರೀತಿ ಪಾಸ್ವರ್ಡನ್ನು ಎಂಟ್ರಿ ಮಾಡ್ಕೊಳ್ಳಿ. ಅದೇ ರೀತಿ ಕ್ಯಾಪ್ಚಾ ಕೂಡ ಎಂಟ್ರಿ ಮಾಡ್ಕೊಳ್ಳಿ. ಸೊ ಕ್ಯಾಪ್ಚಾನ ಎಂಟ್ರಿ ಮಾಡ್ಕೊಂಡ ತಕ್ಷಣ ಇಲ್ಲಿ ಲಾಗಿನ್ ವಿತ್ OTP ಅಂತ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ಥರ ಬರುತ್ತೆ, ಸೆಲೆಕ್ಟ್ OTP ಅಂತ ಬರುತ್ತೆ, ಡೆಲಿವರಿ ಮೆಥಡ್. ಸೊ ನೀವು ವಾಟ್ಸಪ್ಪಿಗಾದರೂ ಬರ್ಬೋದು ಮೆಸೇಜು, ನೀವು ಎದಕ್ಕೆ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಮೊಬೈಲ್ ವಾಟ್ಸಪ್ಪಿಗೆ ಬೇಕಾದರೆ ವಾಟ್ಸಪ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ ಸಿಂಪ್ಲಿ ಆಲ್ರೆಡಿ ನೀವು ಕೊಟ್ಟಂಥ ರಿಜಿಸ್ಟರ್ ನಂಬರಿಗೆ ವಾಟ್ಸಪ್ಪಿಗೆ ಬರುತ್ತೆ. ಸೊ ನಾನು ಇವಾಗ ಏನು ಮಾಡ್ಕೋತೀನಿ ಅಂತಂದರೆ ವಾಟ್ಸಪ್ಪನ್ನು ಸೆಲೆಕ್ಟ್ ಮಾಡ್ಕೋತೀನಿ, ಸೆಂಡ್ OTP ಅಂತ ಕೊಡ್ತೀನಿ. ಸೊ OTP ಏನು ಮಾಡುತ್ತೆ, ವಾಟ್ಸಪ್ಪಿಗೆ ಬರುತ್ತೆ ನನಗೆ. ಸೊ ಇಲ್ಲೇನು ಅಂತಂತಂದರೆ ವಾಟ್ಸಪ್ಪಿಗೆ ಬಂದಿರುವಂಥ OTPನ ಎಂಟ್ರಿ ಮಾಡಿಕೊಂಡು ಇಲ್ಲಿ ಕೆಳಗಡೆ ಇದೆಯಲ್ಲ ವೆರಿಫೈ OTP ಅಂತ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ವೆರಿಫೈಡ್ ಆಗುತ್ತೆ. ಸೊ OTP ವೆರಿಫೈಡ್ ಆಯಿತು. ಇಲ್ಲಿ ನೋಡ್ಕೊಳ್ಳಿ ಜನರಲ್ ಡೀಟೇಲ್ಸ್, ಕ್ವಾಲಿಫಿಕೇಷನ್ ಡೀಟೇಲ್ಸ್, ರಿಸರ್ವೇಷನ್, ಅದರ್ ಇನ್ಫಾರ್ಮೇಷನ್ಸ್ ಈ ಥರ ಓಪನ್ ಆದ ತಕ್ಷಣ ಈ ಥರ ಬರುತ್ತೆ. ಸೊ ಜನರಲ್ ಇನ್ಫಾರ್ಮೇಷನ್ ಅಂತ. ಸೊ ಜನರಲ್ ಇನ್ಫಾರ್ಮೇಷನ್ ಏನೇನು ಅಂತಂತಂದರೆ ನಿಮ್ದು ರಿಜಿಸ್ಟ್ರೇಷನ್ ನಂಬರ್, ಮೊಬೈಲ್ ನಂಬರ್, ಆಮೇಲೆ ಕ್ಯಾಂಡಿಡೇಟ್ ನೇಮ್, ಇಮೇಲ್, ಆಮೇಲೆ ಫಾದರ್ ನೇಮ್, ಆಮೇಲೆ ಈ ಥರ ಬರುತ್ತೆ. ಸೊ ನೆಕ್ಸ್ಟ್ ಇಲ್ಲೆಲ್ಲ ಆಲ್ರೆಡಿ ಅದು ನೀವು ರಿಜಿಸ್ಟ್ರೇಷನ್ ಮಾಡೋ ಟೈಮಲ್ಲಿ ಕೊಟ್ಟಿರೋದ್ರಿಂದ, ಸೊ ನಿಮ್ಮ 10th ರಿಜಿಸ್ಟ್ರೇಷನ್ ನಂಬರಿಂದ, ರೂಲ್ ನಂಬರಿಂದ ಫೆಚ್ ಆಗಿರುತ್ತೆ. ಸೊ ಇಮೇಲ್ ಅದೆಲ್ಲ ನೀವು ಆಲ್ರೆಡಿ ಕೊಟ್ಟಿರ್ತೀರ. ಸೊ ನಿಮ್ಮ ತಾಯಿ ಹೆಸರು, ಆಮೇಲೆ ನಿಮ್ಮ ಡೇಟ್ ಆಫ್ ಬರ್ತ್ ಎಲ್ಲ ಅದೇ ತೊಗೊಳುತ್ತೆ. ಸೊ ನೆಕ್ಸ್ಟ್ ನಿಮ್ಮ ಜೆಂಡರ್, ಸೊ ಇದೆಲ್ಲ ಅದೇ ತೊಗೊಳುತ್ತೆ. ಸೊ ಇಲ್ಲಿ ಎಂಟ್ರ್ ಏನು ಮಾಡಬೇಕಂತಂದ್ರೆ ಇಲ್ಲಿ ಅಡ್ರೆಸ್ಸನ್ನು ಫಿಲ್ ಮಾಡ್ತಾ ಹೋಗ್ಬೇಕು ನೀವು. ಎಂಟ್ರ್ ಫುಲ್ ಅಡ್ರೆಸ್ ಅಂತ ಇದೆ. ಸೊ ಇಲ್ಲಿ ಅಡ್ರೆಸ್ಸನ್ನು ಫಿಲ್ ಮಾಡ್ತಾ ಹೋಗಿ. ಸೊ ಈ ಕಡೆ ಇಲ್ಲಿ ಬಾಜು ಇದೆಯಲ್ಲ, ಸೊ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಅಡ್ರೆಸ್ಸನ್ನು ಎಂಟ್ರಿ ಮಾಡಿ, ನಿಮ್ಮ ಅಡ್ರೆಸ್ಸನ್ನು. ಸೊ ಇಲ್ಲಿ ಅಡ್ರೆಸ್ಸನ್ನು ಫಿಲ್ ಮಾಡ್ಕೊಂಡ ತಕ್ಷಣ ನೆಕ್ಸ್ಟ್ ಕೆಳಗಡೆ ಬನ್ನಿ, ಪಿನ್ ಕೋಡ್ ಅಂತ ಇರುತ್ತೆ. ಸೊ ಪಿನ್ ಕೋಡನ್ನು ಎಂಟ್ರಿ ಮಾಡ್ಕೊಳ್ಳಿ. ಅದೇ ರೀತಿ ನಿಮ್ಮ ಸ್ಟೇಟ್ ಅಂತ ಕೇಳುತ್ತೆ. ಸೊ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಕರ್ನಾಟಕ ಅಂತ. ಸೊ ಡಿಸ್ಟಿಕ್ ಅಂತ ಇರುತ್ತೆ. ಸೊ ಡಿಸ್ಟಿಕ್ ನಿಮ್ದು ಯಾವುದು ಡಿಸ್ಟಿಕ್ ಇರುತ್ತಲ್ಲ, ಸೊ ಆ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಡಿಸ್ಟಿಕ್ ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮ್ದು ಯಾವ್ದು ಇರುತ್ತಲ್ಲ, ಸೊ ಆ ಡಿಸ್ಟಿಕನ್ನು. ಸೊ ಅದೇ ರೀತಿ ನೆಕ್ಸ್ಟ್ ಏನು ಅಂತಂದರೆ ನಿಮ್ಮ ತಾಲೂಕನ್ನು ಕೇಳುತ್ತೆ. ಸೊ ಯಾವ ತಾಲೂಕು ಇರುತ್ತಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಅದೇ ರೀತಿ ನೆಕ್ಸ್ಟ್ ಏನು ಅಂತಂದರೆ ಈ ಕಡೆ ಬಂದರೆ ಸೊ ಇಲ್ಲಿ ನಿಮ್ಮ ಧರ್ಮ ಕೇಳುತ್ತೆ. ಸೊ ನಿಮ್ಮ ಧರ್ಮ ಯಾವುದಾಗಿರುತ್ತೆ ಅಂತ, ಅಂದರೆ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ಸ್ ಅದೆಲ್ಲ ಇದಾವೆ ಇಲ್ಲಿ. ಸೊ ನಾನು ಹಿಂದೂ ಆಗಿರೋದ್ರಿಂದ ಹಿಂದೂ ಅಂತ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ನಿಮ್ದು ಯಾವ್ದು ಇರುತ್ತಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ನಿಮ್ದು ಮದರ್ ಟಂಗ್ ಕೇಳುತ್ತೆ. ಸೊ ನಿಮ್ಮ ಮದರ್ ಟಂಗ್ ಯಾವುದರಲ್ಲಿ ಇದು ಮಾಡಿರ್ತೀರ ಅಂತ. ಸೊ ಕನ್ನಡ ಮದರ್ ಟಂಗ್. ಸೊ ಅದಕ್ಕೋಸ್ಕರ ಕನ್ನಡನ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ನೆಕ್ಸ್ಟ್ ಇಲ್ಲಿ ವಿದ್ಯಾರ್ಥಿ ಕ್ವಾಲಿಫಿಕೇಷನ್ ಅದೇ ಆಲ್ರೆಡಿ ತೊಗೊಂಡಿದೆ 12th ಅಂತ. ಸೊ ಇಲ್ಲಿ ನ್ಯಾಷನಾಲಿಟಿ ಇದೆ ಇನ್ನೊಂದು ಇಲ್ಲಿ. ಸೊ ಅದನ್ನು ಕೂಡ ಅದೇ ಇಂಡಿಯನ್ ಅಂತ ತೊಗೊಂಡಿದ್ದೀನಿ ನಾವು ರಿಜಿಸ್ಟ್ರೇಷನ್ ಟೈಮಲ್ಲಿ ಎಂಟರ್ ಮಾಡಿದಾಗ. ಇಲ್ಲಿ ನೋಡಿ ಮ್ಯಾರಿಟಲ್ ಸ್ಟೇಟಸ್ ಅಂತ ಇದೆ ನೆಕ್ಸ್ಟು. ಸೊ ಇಲ್ಲಿ ನೀವು ವೈವಾಹಿಕ ಸ್ಥಿತಿ ಅಂತ ಇದೆ. ಸೊ ಏನು ಅಂತಂದರೆ ಮದುವೆ ಆಗಿದೆಯಾ ಅಂತ ಕೇಳಿದಾರೆ ಅವರು. ಸೊ ಮದುವೆ ಆದವರು ಮ್ಯಾರಿಡ್ ಅಂತ ಹಾಕೊಳ್ಳಿ. ಸೊ ಈಗ ಮದುವೆ ಆಗದೇ ಇರೋರು ಅನ್ಮ್ಯಾರಿಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಕೆಳಗಡೆ ಇದೆಯಲ್ಲ ಸೇವ್ ಜನರಲ್ ಡೀಟೇಲ್ಸ್ ಅಂತ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಅಂತಂದರೆ ಒಂದ್ಸತಿ ರಿವ್ಯೂ ಮಾಡ್ಕೊಳ್ಳಿ ಅಂತ ಕೇಳುತ್ತೆ, ಸೇವ್ ಇನ್ಫಾರ್ಮೇಷನ್ ಅಂತ. ಪ್ಲೀಸ್ ವೆರಿಫೈ ಆಲ್ ಡೀಟೇಲ್ಸ್ ಬಿಫೋರ್ ಸೇವಿಂಗ್ ಅಂತ. ಸೊ ರಿವ್ಯೂ ಮಾಡ್ಕೊಳ್ಳಿ. ಸೊ ನೀವು ತುಂಬಿರೋ ಎಲ್ಲ ಡೀಟೇಲ್ಸು ಸರಿಯಾಗಿದ್ದಾವೋ ಇಲ್ಲೋ ಅಂತ. ಸೊ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಏನು ಮಾಡಿ ಅಂತ ಚೆಕ್ ಮಾಡಿಕೊಂಡು ಸೇವ್ ಡೀಟೇಲ್ಸ್ ಮೇಲೆ ಕೊಡಿ, ಎಸ್ ಅಂತ ಸೇವ್ ಕೊಡಿ. ನಿಮ್ಮ ಡೀಟೇಲ್ಸ್ ಜನರಲ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಸೊ ನೆಕ್ಸ್ಟ್ ಇದು ಓಪನ್ ಆಗುತ್ತೆ. ಸೊ ನೆಕ್ಸ್ಟ್ ಏನು ಅಂತಂತಂದರೆ ಸೇವ್ ಆದ ತಕ್ಷಣ ಇಲ್ಲಿ ಕೆಳಗಡೆ ಅದೇ ಆಪ್ಷನ್ ಬಾಜು ಸೊ ನೆಕ್ಸ್ಟ್ ಅಂತ ಇರುತ್ತೆ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಏನು ಬರುತ್ತೆ ಅಂತಂತಂದರೆ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಅಂತ ಬರುತ್ತೆ. ಸೊ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಎಲ್ಲ ಬರುತ್ತೆ. ಸೊ ಸೆಲೆಕ್ಟ್ ಕ್ವಾಲಿಫಿಕೇಷನ್ ಟೈಪ್ ಅಂತ ಇದೆ. ಕ್ವಾಲಿಫಿಕೇಷನ್ ಟೈಪು ಅಂತಂದರೆ ನೀವು PUC ಕರ್ನಾಟಕ ಬೋರ್ಡ್ ಅಂತಂದರೆ ಇಲ್ಲಿ ನೋಡಿ ಕ್ವಾಲಿಫಿಕೇಷನ್ ಟೈಪ್ ಎಂಟರ್ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಿ. ಸೊ PUC ಕರ್ನಾಟಕ ಬೋರ್ಡ್ ಆಫ್ಟರ್ 2008 ಅಂತ ಇದೆ. ಸೊ PUC ಕರ್ನಾಟಕ ಬೋರ್ಡ್ ಸೊ ಆಫ್ಟರ್ 2008 ಅಂತ ಕೇಳಿದ್ದಾರೆ. ಸೊ ಬಿಫೋರ್ 2008 12th ಸ್ಟ್ಯಾಂಡರ್ಡ್ ಡಿಪ್ಲೊಮಾ ಆ್ಯಂಡ್ ಆರ್ ಅದರ್ ಗ್ರಾಜುಯೇಷನ್ಸ್ ಆರ್ಮಿ ಗ್ರಾಜುಯೇಷನ್ ಸರ್ಟಿಫಿಕೇಟ್ ಅಂತ ಇದೆ. ಸೊ ನೀವು ಇಲ್ಲೇನು ಅಂತಂತಂದರೆ PUC ಕರ್ನಾಟಕ ಬೋರ್ಡ್ ಆಗಿರೋದ್ರಿಂದ ಆಫ್ಟರ್ 2008 ಅಂತ ಇದ್ದಿಲ್ಲ. ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕಂದರೆ ನಮ್ಮದು ಎಲ್ಲ 2008ರಿಂದ ಮುಂದೆ ಇರೋದ್ರಿಂದ ಸೊ ಅದಕ್ಕೆ ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ 12th ಸ್ಟ್ಯಾಂಡರ್ಡ್ ಅಂತ ಇದನ್ನು ಸೆಲೆಕ್ಟ್ ಮಾಡ್ಕೋಬೇಡಿ, ಯಾಕಂದರೆ ಕರ್ನಾಟಕ ಬೋರ್ಡ್ ಇದೆ. ಸೊ ಆಫ್ಟರ್ 2008 ಅಂತ ಇದಿಲ್ಲ. ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ಏನು ಮಾಡಿ ಅಂತಂತಂದರೆ ನಿಮ್ಮದು 12th ರಿಜಿಸ್ಟ್ರೇಷನ್ ನಂಬರನ್ನು ಇಲ್ಲಿ ಹಾಕಬೇಕಾಗುತ್ತೆ. ಪ್ಯೂರ್ ರಿಜಿಸ್ಟ್ರೇಷನ್ ನಂಬರ್ ಹಾಕಿ, ಆಮೇಲೆ ಎಕ್ಸಾಮಿನೇಷನ್ ಮಂತ್ ಹಾಕಿ, ಮತ್ತು ಪಾಸಿಂಗ್ ಇಯರ್. ಸೊ ಯಾವ್ದು ಇಯರಲ್ಲಿ ಪಾಸ್ ಆದ್ರಿ ಅಂತ. ಸೊ ಎಕ್ಸಾಂಪಲ್ ಅವ್ರು ಕೊಟ್ಟಿದ್ದಾರೆ. ಸೊ ನಾನಿಲ್ಲಿ ರಿಜಿಸ್ಟ್ರೇಷನ್ ನಂಬರು, ಎಕ್ಸಾಮಿನೇಷನ್ ಮಂತು ಮತ್ತು ಪಾಸಿಂಗ್ ಇಯರ್ನ ಹಾಕ್ತೀನಿ, ನೋಡ್ಕೊಳ್ಳಿ. ಸೊ ನಾನು PUC ರಿಜಿಸ್ಟ್ರೇಷನ್ ನಂಬರು ಮತ್ತು ಎಕ್ಸಾಮಿನೇಷನ್ ಮಂತ್ ಆಮೇಲೆ ಪಾಸಿಂಗ್ ಇಯರ್ನ ಹಾಕೊಂಡೆ. ಇಲ್ಲೇನಿದೆಯಲ್ಲ ಪೆಚ್ ಅಂತ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಪೆಚ್ ಡೀಟೇಲ್ಸ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಸೊ ಇಲ್ಲಿ ಡೀಟೇಲ್ಸ್ ಎಲ್ಲ ಪೆಚ್ ಆಗಿರುತ್ತೆ. ಸೊ ನಿಮ್ಮದು ಕ್ಯಾಂಡಿಡೇಟ್ ನೇಮು PUCಯಲ್ಲಿ ಹೆಂಗಿರುತ್ತಲ್ಲ ಅದೇ ಬರುತ್ತೆ. ಫಾದರ್ ನೇಮ್ ಬರುತ್ತೆ, ಅದೇ ರೀತಿ ಮದರ್ ನೇಮ್ ಬರುತ್ತೆ. ಸೊ ಆಮೇಲೆ ನಿಮ್ಮದು ರಿಜಿಸ್ಟ್ರೇಷನ್ ಅಥವಾ ರೂಲ್ ನಂಬರ್ ಬರುತ್ತೆ, PU ಬೋರ್ಡ್. ಅದೇ ರೀತಿ ನೀವು ಯಾವ ಕರ್ನಾಟಕ ಬೋರ್ಡಿಂದ ಮುಗಿಸಿದ್ದೀರಿ ಅಂತ ಇಲ್ಲಿ ಕರ್ನಾಟಕ PUC ಬೋರ್ಡ್ ಅಂತ ಬಂದಿದೆ. ಸೊ ನಿಮ್ಮದು ಪಾಸಿಂಗ್ ಮಂತ್ ಬರುತ್ತೆ, ಆಮೇಲೆ ಪಾಸಿಂಗ್ ಇಯರ್ ಬರುತ್ತೆ. ಸೊ ಎಲ್ಲ ಅದು ಆಟೋಮೆಟಿಕ್ಲಿ ಪೆಚ್ ಆಗುತ್ತೆ. ಸೊ ನೆಕ್ಸ್ಟ್ ಸೆಕ್ಷನ್ 3 ನೀವು ಮಾರ್ಕ್ಸ್ ಎಷ್ಟು ತೊಗೊಂಡಿದ್ದೀರಾ. ಸೊ ಇಲ್ಲಿ ಅದೇ ಅಕಾಡೆಮಿಕ್ ಮಾರ್ಕ್ಸನ್ನು ಅದೇ ಕೂಡ ಪೆಚ್ ಮಾಡುತ್ತೆ. ಸೊ ನೀವು ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದೀರಾ, ನಿಮ್ಮ ಪರ್ಸೆಂಟೇಜ್ ಎಷ್ಟು ಅಂತ ಅದೇ ಕ್ಯಾಲ್ಕುಲೇಟ್ ಮಾಡಿ ಇಲ್ಲಿ ಕೊಡುತ್ತೆ. ಸೊ ನೆಕ್ಸ್ಟ್ ಕಾಲೇಜ್ ಡೀಟೇಲ್ಸ್ ಕೂಡ ಅಲ್ಲಿ ಅದೇ ಪೆಚ್ ಮಾಡಿರೋ. ಸೊ ಅದನ್ನು ಸೆಲೆಕ್ಟ್ ಮಾಡಿದೆ. ಸೊ ಅದೇ ರೀತಿ ನೆಕ್ಸ್ಟ್ ಏನು ಅಂತಂದರೆ ನಿಮ್ಮ ಕಾಲೇಜ್ ಯಾವುದು ಸೆಲೆಕ್ಟ್ ಮಾಡುತ್ತೆ, ಕಾಲೇಜ್ ಅಡ್ರೆಸ್ ಕೂಡ. ಸೊ ವಿತ್ ಪಿನ್ ಕೋಡ್ ಥ್ರೂ ಅದೇ ಪೆಚ್ ಮಾಡುತ್ತೆ. ಇಲ್ಲಿ ಕೆಲವೊಂದಿಷ್ಟನ್ನು ಫಿಲ್ ಮಾಡಬೇಕಾಗುತ್ತೆ ನೀವು. ಸ್ಟೇಟ್ ಯಾವುದು ಅಂತಂದರೆ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೆಲವೊಂದು ಅಲ್ಲಿ ಅದು ಆಟೋಮೆಟಿಕ್ ಪೆಚ್ ಆಗಿಲ್ಲ. ಸೊ ಅದನ್ನು ನಾವು ಫಿಲ್ ಮಾಡಬೇಕು. ಆಮೇಲೆ ನೀವೇನು ಅಂತಂತಂದರೆ ಡಿಸ್ಟಿಕ್ಕು. ಸೊ ಏನು ಅಂತಂತಂದರೆ ಕಾಲೇಜ್ ಡೀಟೇಲ್ಸ್, ಕಾಲೇಜ್ ಯಾವ ಡಿಸ್ಟಿಕಲ್ಲಿ ಇದೆಯಲ್ಲ ಸೊ ಅದನ್ನು ಎಂಟ್ರಿ ಮಾಡ್ಕೊಳ್ಳಿ. ಅದೇ ರೀತಿ ನೆಕ್ಸ್ಟ್ ತಾಲೂಕು ಯಾವ್ದು ಬರುತ್ತಲ್ಲ
ಸೊ ಅದನ್ನು ಎಂಟ್ರಿ ಮಾಡಿಕೊಂಡು ಇಲ್ಲಿ ಕೆಳಗಡೆ ಏನಿದೆ ಅಲ್ಲ ಸೇವ್ ಅಂತ ಇರುತ್ತೆ, ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲೇನು ಅಂತಂತಂದರೆ ಎಜುಕೇಷನ್ ಡೀಟೇಲ್ಸ್ ಏನಾಗಿದೆ ಅಂತಂದರೆ ಸೇವ್ ಆಗುತ್ತೆ ಸಕ್ಸಸ್ಫುಲಿ. ಸೊ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಹೋಗಿ ಏನು ಅಂತಂತಂದರೆ ನೆಕ್ಸ್ಟ್ ಅಂತ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ, ರಿಸರ್ವೇಷನ್ ಅಂತ. ಸೊ ರಿಸರ್ವೇಷನ್ ಅಂತ ಬರುತ್ತೆ. ಇಲ್ಲಿ ನೋಡಿ ರಿಸರ್ವೇಷನಲ್ಲಿ ಏನು ಬರುತ್ತೆ ಅಂತ ಮೊದಲನೇದಾಗಿ ಹೇಳ್ತೀನಿ. ಸೊ ಕ್ಯಾಟಗರಿ ರಿಸರ್ವೇಷನ್ ಅಂತ ಇದೆ. ಸೊ ನೀವು GM ಹೊರತುಪಡಿಸಿ ಬೇರೆ ವರ್ಗವನ್ನು ಕ್ಲೈಮ್ ಮಾಡುವಿರಾ ಅಂತ ಇದೆ. ಸೊ ನೀವು ಸಪೋಸ್ ನೀವು ಎಸ್ ಆಗಿದ್ರೆ ಎಸ್ ಅಂತ ಹಾಕೊಳ್ಳಿ, ಯಾಕಂದ್ರೆ GM ಬೇರೆ ಏನಾದರೂ ಇದ್ರೆ, ಸೊ ಕ್ಲೈಮ್ ಕ್ಯಾಟಗರಿ ಏನಾದರೂ ಇದ್ರೆ ಸೊ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡಬೇಕು ಅಂತಂತಂದ್ರೆ SC ST ಆಮೇಲೆ ಕ್ಯಾಟಗರಿ 1 2A 2B ಇದೆ ಅಲ್ಲ. ಸೊ ಎಂಟ್ರ್ RD ಕ್ಯಾಟಗರಿ ಸರ್ಟಿಫಿಕೇಟ್ RD ನಂಬರ್ ಅಂತ ಇದೆ. ಸೊ ನೀವು ಚೆಕ್ RD ಡೀಟೇಲ್ಸ್ ಅಂತ ಇದೆ ಅಲ್ಲ, ಸೊ ಇಲ್ಲಿ RD ನಂಬರನ್ನು ಎಂಟ್ರಿ ಮಾಡ್ಕೊಳ್ಳಿ. ನಿಮ್ಮದು ಇನ್ಕಮ್ ಸರ್ಟಿಫಿಕೇಟ್, ಕಾಸ್ಟ್ ಸರ್ಟಿಫಿಕೇಟ್ OBC ಆಗಿದ್ರೆ ಒಂದೇ ಬರುತ್ತೆ. ಸೊ ಸಪೋಸ್ SC ST ಆಗಿದ್ರೆ ಏನು ಅಂತಂದರೆ ಬೇರೆ ಬೇರೆ ಬರುತ್ತೆ. ಸೊ ಇಲ್ಲಿ ಜನರಲ್ ಆದವ್ರು ಬಿಟ್ಟು ಬೇರೆದವರು SC ST ಕ್ಯಾಟಗರಿ 1 2A 2B ಮತ್ತು 3A 3B ಅವರು ಸೊ ಇಲ್ಲಿ RD ನಂಬರನ್ನು ಎಂಟ್ರಿ ಮಾಡಿ, ನಿಮ್ದು RD ನಂಬರನ್ನು. ಸೊ ಆಮೇಲೆ ನೋಡೋಣ. ಸೊ RD ನಂಬರ್ ಎಂಟ್ರಿ ಮಾಡಿದ ತಕ್ಷಣ ಏನು ಮಾಡಬೇಕು ಅಂತಂದರೆ ಚೆಕ್ RD ನಂಬರ್ ಅಂತಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ RD ವೆರಿಫೈಡ್ ಕ್ಯಾಟಗರಿ ವ್ಯಾಲಿಡೇಟ್ ಅಂತ ಬರುತ್ತೆ. ಸೊ ಇಲ್ಲಿ ಸರ್ಟಿಫಿಕೇಟ್ ವ್ಯಾಲಿಡೇಟ್ ಇದೆ ಅಂತ ಅರ್ಥ. ಸೊ ಅದೇ ರೀತಿ ನಮ್ಮದು ಎಲ್ಲ ಡೀಟೇಲ್ಸ್ ತೋರಿಸ್ತಾ ಹೋಗುತ್ತೆ. ಇಲ್ಲಿ ಏನು ಅಂತಂದರೆ ಕ್ಯಾಟಗರಿ ಯಾವುದು, RD ನಂಬರ್, ನಮ್ಮ ನೇಮ್ RD ನಂಬರ್ ಇರೋ ಒಳಗೆ, ಅದೇ ರೀತಿ RD ನಂಬರ್, ಫಾದರ್ ನೇಮ್ ಹೆಂಗಿದೆ, ಮದರ್ ನೇಮ್ ಹೆಂಗಿದೆ, ನಮ್ದು ಇನ್ಕಮ್ ಎಷ್ಟಿದೆ, ಅದು ಎಕ್ಸ್ಪೈರಿ ಡೇಟ್ ಆಗುತ್ತೆ, ಕಾಸ್ಟ್ ಯಾವುದು, ಆಮೇಲೆ ನಮ್ಮ ಕಾಸ್ಟ್ ಯಾವುದು ಅಂತ ತೋರಿಸುತ್ತೆ. RD ಸರ್ಟಿಫಿಕೇಟ್ ಸ್ಟೇಟಸ್ ಎಕ್ಸೆಪ್ಟೆಡ್ ಅಂತ ಬರುತ್ತೆ. ಪ್ರವರ್ಗ ನಮ್ದು ಯಾವ್ದು ಇರುತ್ತಲ್ಲ, ಸೊ ಅಪ್ಲಿಕೆಂಟ್ ನೇಮ್ ಮ್ಯಾಚ್ಡ್, ಸೊ ಈ ಥರ ಬರುತ್ತೆ ರಿಮಾರ್ಕ್. ಸೊ ಇದು ಸರಿಯಾಗಿದೆ ಇಲ್ಲೋ ಚೆಕ್ ಮಾಡ್ಕೊಳ್ಳಿ, ಎಸ್ ಅಂತ ಕೊಟ್ಟರೆ. ಸೊ 2A 2B ದವರು ಇದನ್ನು ಎಂಟ್ರಿ ಮಾಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಕಲ್ಯಾಣ ಕರ್ನಾಟಕದವ್ರು ಏನಾಗಿದೆ 31J. ಸೊ ನೀವು ಕಲ್ಯಾಣ ಕರ್ನಾಟಕದ ಇದಕ್ಕೆ ಬರ್ತೀರಾ ಅಂತಂದ್ರೆ ಸೊ ಆಬ್ವಿಯಸ್ಲಿ ನಾವು RPC ಆಗಿರೋದ್ರಿಂದ ಸೊ ಕಲ್ಯಾಣ ಕರ್ನಾಟಕಕ್ಕೆ ಬರೋದಿಲ್ಲ. ಸೊ ಅದಕ್ಕೋಸ್ಕರ ಇದನ್ನು ಸಿಂಪ್ಲಿ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸಿಂಪ್ಲಿ ಇದನ್ನು ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, HK ಬರೋದ್ರಿಲ್ಲ. ಸೊ ಅದಕ್ಕೆ ಇದು ಆಲ್ರೆಡಿ ನೋ ಅಂತಲೇ ಇರುತ್ತೆ. ಸೊ ಇಲ್ಲಿ ಏನು ಅಂತಂತಂದರೆ ಇಲ್ಲಿ ನೆಕ್ಸ್ಟ್ ರೂರಲ್ ಕೋಟಾ ಕ್ಲೈಮ್ ಅಂತ ಇದೆ. ರೂರಲ್ ರೀಜನ್ ಸ್ಟಡಿ 10 ಇಯರ್ಸ್ ಅಂತ ಇದೆ. ಸೊ ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಸ್ಟಡಿಡ್ 10 ಇಯರ್ಸ್ ಇನ್ ರೂರಲ್ ರೀಜನ್ಸ್, ಅಂದರೆ ಹಳ್ಳಿ ಒಳಗೆ ಕಲ್ತಿದ್ದವ್ರು ಏನಾದರೂ ಇದ್ರಿ. ಅದಕ್ಕೆ ನೀವು ಇಲ್ಲಿ ಗ್ರಾಮೀಣದಲ್ಲಿ ನೀವು ಏನು ಕೇಳಿದಾರೆ ನೋಡಿ, ನೀವು 1ನೇಯಿಂದ 10ನೇ ತರಗತಿವರೆಗೆ ಕರ್ನಾಟಕದ ಗ್ರಾಮೀಣ ಪ್ರದೇಶದಲ್ಲಿ ಓದಿದ್ದೀರಾ, ನೀವು ಗ್ರಾಮೀಣದಲ್ಲಿ ಏನಾದರೂ ಓದಿದ್ರೆ ಸೊ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಸ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಅಂತ ಅದನ್ನ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸಪೋಸ್ ಓದಿದ್ರೆ, ಸಪೋಸ್ ಇಲ್ಲ ಅಂತಂದರೆ ನೋ ಪ್ರಾಬ್ಲಮ್. ಇಲ್ಲಿ ಎಸ್ ಅಂತ ಇದ್ದರೆ ಸೇವ್ ರೂರಲ್ ಕೋಟಾ ಕ್ಲೈಮ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಸೇವ್ ಆಗುತ್ತೆ. ಸಪೋಸ್ ನಾನು ರೂರಲಲ್ಲಿ ಓದಿಲ್ಲ, ಸೊ ಅದಕ್ಕೋಸ್ಕರ ನಾನು ನೋ ಅಂತ ಸೆಲೆಕ್ಟ್ ಮಾಡ್ತೀನಿ. ಸೊ ಅದಕ್ಕೆ ರೂರಲ್ ಕೋಟಾ ಅಪ್ಡೇಟೆಡ್ ಅಂತ ಈ ಥರ ಬರುತ್ತೆ. ಸೊ ನೆಕ್ಸ್ಟ್ ಏನು ಅಂತಂತಂದರೆ ನೆಕ್ಸ್ಟ್ ಕೆಳಗಡೆ ಬನ್ನಿ. ರೂರಲ್ ಕೋಟಾ ಅದು ಸೆಲೆಕ್ಟ್ ಆಯಿತು. ಕನ್ನಡ ಮೀಡಿಯಮ್ ಅಂತ ಬರುತ್ತೆ. ನೆಕ್ಸ್ಟ್ ಕನ್ನಡ ಮೀಡಿಯಮ್ 10 ಇಯರ್ಸ್ ಸ್ಟಡಿ ಅಂತ ಇದೆ, ನೋಡ್ಕೊಳ್ಳಿ ಇಲ್ಲಿ. ಸೊ ಕನ್ನಡ ಮೀಡಿಯಮ್ 1ನೇಯಿಂದ 10ನೇ ತರಗತಿಯ ಕನ್ನಡ ಒಳಗೆ ಓದಿದ್ರೆ ಮಾತ್ರ ಏನು ಅಂತಂತಂದರೆ ಇದನ್ನು ಎಸ್ ಅಂತ ಹಾಕೊಂಡು ಸೇವ್ ಅಂತ ಕೊಡಿ. ಸೆಲೆಕ್ಟ್ ನೋ, ನೀವೇನಾದರೂ ಸೆಲೆಕ್ಟ್ ನೋ ಅಂತ ಇದ್ದರೆ ಸೊ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ನಡೆಯುತ್ತೆ. ಇಲ್ಲಿ ಎಸ್ ಆಗಿದ್ರೆ ಎಸ್ ಅಂತ ಕೊಟ್ಟು ಇಲ್ಲಿ ಕೆಳಗೆ ಸೇವ್ ಕನ್ನಡ ಕ್ಲೈಮ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಪೋಸ್ ನೀವೇನಾದರೂ ಕನ್ನಡ ಮೀಡಿಯಮ್ ಸ್ಟಡಿ ಮಾಡಿಲ್ಲ ಅಂತಂದರೆ ನೋ ಅಂತ ಕ್ಲಿಕ್ ಮಾಡಿ ಸೇವ್ ಕನ್ನಡ ಕ್ಲೈಮ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಸೇವ್ ಆಗುತ್ತೆ, ಓಕೆ ಕೊಟ್ಕೊಳ್ಳಿ. ಸೊ ನೆಕ್ಸ್ಟ್ ಅದರದ್ದು ಕೆಳಗಡೆ ಆಪ್ಷನ್ ಬನ್ನಿ. ಸೊ PDP ಅಂತ ಬರುತ್ತೆ, ಯೋಜನಾ ನಿರಾಶ್ರಿತ ಅಭ್ಯರ್ಥಿಯೇ ಅಂತ ಬರುತ್ತೆ. ಸಪೋಸ್ ನೀವೇನಾದರೂ ಪರ್ಸನ್ ಡಿಸ್ಪ್ಲೇಸ್ಡ್, ನೀವು ಏನಾದರೂ ಮುಳುಗಡೆ ಆಗಿದ್ರೆ ಸಪೋಸ್ ಹೊಲಗಳು, ಸೊ ಅದಾಗಿದ್ರೆ ಏನು ಮಾಡ್ಕೊಳ್ಳಿ ಅಂತಂತಂದರೆ ಇಲ್ಲಿ ಎಸ್ ಅಂತ ಕೊಟ್ಕೊಳ್ಳಿ. ಸೊ ಅದ್ರದ್ದು ಸರ್ಟಿಫಿಕೇಟ್ ನಂಬರ್ ಬೇಕು. ಸೊ RD ನಂಬರ್ ಸರ್ಟಿಫಿಕೇಟ್ ನಂಬರ್ ಬೇಕಾಗಿರುತ್ತೆ. ಸೊ ಅದಕ್ಕೋಸ್ಕರ ಅದ್ರದ್ದು ಸರ್ಟಿಫಿಕೇಟ್ ಮುಳುಗಡೆ ಸರ್ಟಿಫಿಕೇಟ್ ನಂಬರನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಎಂಟ್ರಿ ಮಾಡೋಣ. ಸೊ RD ನಂಬರ್ನ ಎಂಟ್ರಿ ಮಾಡ್ಕೊಂಡ ತಕ್ಷಣ ಇಲ್ಲಿ ಏನು ಮಾಡಿ ಅಂದರೆ ಸೇವ್ PDF ಕ್ಲೈಮ್ ಅಂತ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಕ್ಲೈಮ್ ಆಗುತ್ತೆ, ಓಕೆ ಕೊಟ್ಕೊಳ್ಳಿ. ಓಕೆ ಕೊಟ್ಕೊಂಡ ತಕ್ಷಣ ನೆಕ್ಸ್ಟ್ ಕೆಳಗಡೆ ಬನ್ನಿ, ಅದೇ ರೀತಿ ನೆಕ್ಸ್ಟಲ್ಲೇ. ಸೊ ನೆಕ್ಸ್ಟ್ PDF ಆದಮೇಲೆ ಸೊ ಇಲ್ಲಿ ನೋಡಿ ಕನ್ಫರ್ಮ್ ಐ ಸೇವ್ ಆಲ್ ಕ್ಲೈಮ್ಸ್ ಅಂತ ಇದೆಯಲ್ಲ, ಸೊ ಇಲ್ಲಿ ಕೆಳಗಡೆ ಬಂದು ಸೊ ಏನೇನಿದೆಯಲ್ಲ ಸೊ ಇಲ್ಲೆಲ್ಲ ಬರುತ್ತೆ. ಸೊ ವೆರಿಫೈಡ್ ಮಾಡ್ಕೊಳ್ಳಿ, ಸೊ ಕನ್ಫರ್ಮ್ ಮಾಡ್ಕೊಳ್ಳಿ, ಕ್ಯಾಟಗರಿ ಕ್ಲೈಮ್, ರೂರಲ್ ಕೋಟಾ, ಕನ್ನಡ ಮೀಡಿಯಮ್, ಸೊ ಇದನ್ನೆಲ್ಲ ಕ್ಲೈಮ್ ಮಾಡಿಕೊಂಡು ಸೊ ನೆಕ್ಸ್ಟ್ ಏನು ಮಾಡ್ಕೊಳ್ಳಿ ಅಂತಂದರೆ ರಿಸರ್ವೇಷನ್ ಆಲ್ರೆಡಿ ಸೇವ್ಡ್ ಅಂತ ಇರುತ್ತೆ. ಸೊ ಇಲ್ಲಿ ಏನು ಮಾಡ್ಕೊಳ್ಳಿ ಅಂತಂದರೆ ನೆಕ್ಸ್ಟ್ ಅಂತ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಅದರ್ ಇನ್ಫಾರ್ಮೇಷನ್ ಅಂತ ಬರುತ್ತೆ. ಸೊ ಅದರ್ ಇನ್ಫಾರ್ಮೇಷನ್ ಏನು ಅಂತಂತಂದರೆ ಸೊ ಅಂತಂದರೆ ನೀವು ಫಾರೆಸ್ಟ್ ಏರಿಯಾ ಅಥವಾ ಟ್ರೈಬಲ್ ಪರ್ಸನ್ಸ್ ಇದರ ಇನ್ಫಾರ್ಮೇಷನ್ ಇರುತ್ತೆ. ಅರಣ್ಯ ಪ್ರದೇಶ ಬುಡಕಟ್ಟು ವ್ಯಕ್ತಿ ಮಾಹಿತಿ ಅಂತ ಇರುತ್ತೆ. ಸೊ ಇಲ್ಲಿ ನೋಡ್ಕೊಳ್ಳಿ ನೀವು, ಆರ್ ಯು ಫಾರೆಸ್ಟ್ ಏರಿಯಾ ಟ್ರೈಬಲ್ ಪರ್ಸನ್ ಅಂತಂದರೆ ನೀವು ಅರಣ್ಯ ಪ್ರದೇಶದ ಬುಡಕಟ್ಟು ವ್ಯಕ್ತಿ ಅಂತ ಕೇಳುತ್ತೆ. ಸೊ ಸಿಂಪ್ಲಿ ಹೌದಾಗಿದ್ದರೆ ಹೌದು ಅಂತ ಚೂಸ್ ಮಾಡ್ಕೊಳ್ಳಿ, ಸಪೋಸ್ ಇಲ್ಲ ಅಂತಂದರೆ ನೋ ಅಂತ ಚೂಸ್ ಮಾಡ್ಕೊಳ್ಳಿ. ಸೊ ನಿಮ್ಮದು ಫಿಸಿಕಲ್ ಮೆಜರ್ಮೆಂಟ್ಸ್ ಅಂತ ಇದೆ ನೋಡಿ ಇಲ್ಲಿ. ಸೊ ಏನಂತಂತಂದರೆ ಇಲ್ಲಿ ಮಿನಿಮಮ್ ಹೈಟ್ ಆಫ್ ದ ರಿಕ್ವೈರ್ಡ್ ಏನು ಅಂತಂತಂದರೆ 168 ಸೆಂಟಿಮೀಟರ್ ಇರಬೇಕು ನಾರ್ಮಲ್ ಪೀಪಲ್ಸಿಗೆ. ಅದೇ ರೀತಿ ಫಾರೆಸ್ಟ್ದವ್ರಿಗೆ ಆಗಿದ್ರೆ ಏನು ಅಂತಂದರೆ ಟ್ರೈಬಲ್ ಪೀಪಲ್ಸಿಗೆ 155 ಸೆಂಟಿಮೀಟರ್ ಇರಬೇಕು ಹೈಟು. ಸೊ ಕಾಮನ್ನಿಗೆ ಏನಿದಾರಲ್ಲ ಸೊ ಎಲ್ಲರಿಗೂ 168 ಹೈಟ್ ಇರಬೇಕು. ಸೊ ಇಲ್ಲಿ ನಿಮ್ಮದು ಫಿಸಿಕಲ್ ಸ್ಟ್ಯಾಂಡರ್ಡ್ಸನ್ನು ಇದನ್ನ ಮಾಡ್ಕೊಳ್ಳಿ. ಸೊ ನಮ್ಮದು 160 ಅಂತಂದರೆ 168 ಕರೆಕ್ಟಾಗಿ ಕಟ್ಟಿದೆ. ಸೊ ಅದಕ್ಕೋಸ್ಕರ ಅದನ್ನ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಅದಾದಮೇಲೆ ಮೇಲ್ ಕ್ಯಾಂಡಿಡೇಟ್ ಅಂತ ಇದೆ. ಸೊ ಎಂಟ್ರ್ ಅಂತಂದರೆ ಚೆಸ್ಟ್ ಎಷ್ಟಿದೆ ಅಂತಂದರೆ 86 ಸೆಂಟಿಮೀಟರ್ ಇದೆ. ಸೊ 86 ಸೆಂಟಿಮೀಟರ್ನ ಎಂಟ್ರಿ ಮಾಡ್ಕೋತೀನಿ. ಸೊ ಇಲ್ಲಿ ನೋಡಿ ನೆಕ್ಸ್ಟ್ ಏನು ಅಂತಂದರೆ ಗೌರ್ಮೆಂಟ್ ಸರ್ವೆಂಟ್ ಇನ್ಫಾರ್ಮೇಷನ್ ಅಂತ ಇದೆ. ಸೊ ನೀವು ಅಂತಂದರೆ ನೀವು ರಾಜ್ಯ ಅಥವಾ ಕೇಂದ್ರ ಸರ್ಕಾರಿ ಸೇವಕರಾಗಿದ್ದೀರಾ ಅಂತ ಕೇಳಿದ್ದಾರೆ.
ಅಂತಂದರೆ ನೀವು ಸ್ಟೇಟ್ ಅಥವಾ ಗೌರ್ಮೆಂಟ್ ಸರ್ವೆಂಟಾ ಅಂತ. ಸೊ ನೀವು ಗೌರ್ಮೆಂಟಲ್ಲಿ ಕೆಲಸ ಮಾಡ್ತಿದ್ರೆ ಎಸ್ ಅಂತ ಹಾಕೋಬೋದು. ಸಪೋಸ್ ಇದನ್ನು ಅಪ್ಲೈ ಮಾಡೋರು ಯಾರು ಗೌರ್ಮೆಂಟಲ್ಲಿ ಕೆಲಸ ಮಾಡ್ತಿರಲ್ಲ ಅಂತ ಅನ್ಕೋತೀನಿ. ಅದಕ್ಕೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನೀವೇನಾದರೂ ಮಾಡಲಿಲ್ಲ ಅಂತಂದರೆ. ಇಲ್ಲಿ ಸೇವ್ ಅಂತ ಕೊಟ್ಟು ಸೊ ಸೇವ್ ಆಗುತ್ತೆ ಇನ್ಫಾರ್ಮೇಷನ್. ಸೊ ಸೇವ್ ಅಂತ ನೆಕ್ಸ್ಟ್ ಓಪನ್ ಆಗುತ್ತೆ ಅದರ್ ಇನ್ಫಾರ್ಮೇಷನ್ ಇನ್ನು ಅಂತಂತಂದರೆ. ಸೊ ನೆಕ್ಸ್ಟ್ ಏನು ಅಂತಂತಂದರೆ ಇಲ್ಲಿ ಸೇವ್ ಆದಮೇಲೆ ನೆಕ್ಸ್ಟ್ ಅಂತ ಇರುತ್ತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕೆಳಗಡೆ ಬಂದು. ಇಲ್ಲಿ ಏನು ಅಂತಂತಂದರೆ ಇಲ್ಲಿ ಏನು ಅಂತಂದರೆ ರಿಲ್ಯಾಕ್ಸೇಷನ್ ಅಂತ ಇರುತ್ತೆ. ನೀವು ಯಾವುದೇ ವಯಸ್ಸಿನ ವಿಶ್ರಾಂತಿ ವರ್ಗವನ್ನು ಕ್ಲೈಮ್ ಮಾಡುವಿರಾ ಅಂತ ಇದೆ. ಎನಿ ಅಂದರೆ ಏಜ್ ರಿಲ್ಯಾಕ್ಸೇಷನ್ ಇಲ್ಲಿರುತ್ತೆ. ಸೊ ಸೆಲೆಕ್ಟ್ ಏಜ್ ಅಂತ ಇದೆ ನೋಡಿ ರಿಲ್ಯಾಕ್ಸೇಷನ್ ಕ್ಯಾಟಗರಿ. ಸೊ ಇಲ್ಲಿ ಡಿಫೆನ್ಸ್ ಅಂದರೆ ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ದರೆ ಮಾತ್ರ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಇದನ್ನು ಮಾಡ್ಕೊಳ್ಳಿ. ಸಪೋಸ್ ನೀವೇನಾದರೂ ಏಜ್ ರಿಲ್ಯಾಕ್ಸೇಷನ್ ಕೇಳ್ತಿಲ್ಲ ಅಂತಂದರೆ ನೋ ಪ್ರಾಬ್ಲಮ್, ಇನ್ನು ಸಿಂಪ್ಲಿ ಕೈ ಬಿಟ್ಬಿಡ್ಬೋದು. ಸೊ ನೋ ಅಂತ ಹಾಕೋಬೋದು. ಸೊ ಇದನ್ನ ಕೈ ಬಿಡ್ಬೋದು. ಸೊ ಇಲ್ಲಿ ಏನು ಅಂತಂತಂದರೆ ಇಲ್ಲಿ ನೋಡಿ ಕನ್ನಡ ಇಲ್ಲಿ ನೆಕ್ಸ್ಟ್ ಬರುತ್ತೆ ಕನ್ನಡ ಲ್ಯಾಂಗ್ವೇಜ್ ಎಕ್ಸಾಮ್ ಡೀಟೇಲ್ಸ್ ಅಂತ ಇದೆ ನೆಕ್ಸ್ಟ್ ಅದ್ರ ಕೆಳಗಡೆ. ಸೊ ಹ್ಯಾವ್ ಯು ಪಾಸ್ಡ್ ಅ ಕಂಪಲ್ಸರಿ ಕನ್ನಡ ಎಕ್ಸಾಮಿನೇಷನ್ ಫ್ರಮ್ KA, KPSC ಎನಿ ಅದರ್ ಎಕ್ಸಾಮಿನೇಷನ್ ಅಂತ ಇದೆ. ಸೊ ನೀವು ಕನ್ನಡ ಅಂದರೆ ಪ್ರಾಧಿಕಾರದಿಂದ ಕನ್ನಡ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದೀರಾ ಅಂತ ಕೇಳ್ತಾರೆ ಅವ್ರು KPSC ಅಥವಾ KA ನಡೆಸಿದ ಕನ್ನಡ ಕಂಪಲ್ಸರಿ ಎಕ್ಸಾಮನ್ನು. ಸೊ ನೀವು ಸಪೋಸ್ ಏನಾದರೂ ಪಾಸ್ ಆಗಿದ್ದರೆ ಇದನ್ನು ಎಸ್ ಅಂತ ಹಾಕೊಳ್ಳಿ. ಸಪೋಸ್ ಇಲ್ಲದೆ ಇದ್ದರೆ ನೋ ಅಂತ ಹಾಕೊಳ್ಳಿ. ಸಪೋಸ್ ನೀವೇನಾದರೂ ಪಾಸ್ ಆಗಿದ್ದರೆ ಇದ್ರದ್ದು ಸರ್ಟಿಫಿಕೇಟ್ ಇರುತ್ತೆ. ಸೊ ಅದ್ರ ರೂಲ್ ಅಂದರೆ ಅದ್ರ ರಿಜಿಸ್ಟ್ರೇಷನ್ ನಂಬರ್ ಹಾಕೊಳ್ಳಿ. ಸೊ ಕಂಪಲ್ಸರಿ ಕನ್ನಡ ರಿಜಿಸ್ಟ್ರೇಷನ್ ನಂಬರ್ ಅಥವಾ ಎಕ್ಸಾಮಿನೇಷನ್ ಇದ್ರದ್ದು ಹಾಕೊಳ್ಳಿ. ಇಲ್ಲ ಅಂತಂದರೆ ಇಲ್ಲಿ ನೋಡಿ ಪ್ಲೀಸ್ ಎಂಟರ್ SSLC ಆರ್ ಹೈಯರ್ ಎಕ್ಸಾಮಿನೇಷನ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಇದೆ. ಸೊ ನೋಡ್ಕೊಳ್ಳಿ ಇಲ್ಲಿ ಕನ್ನಡ ಎಕ್ಸಾಮಿನೇಷನ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಇದೆಯಲ್ಲ. ಸೊ ಇಲ್ಲಿ ನೀವು ಕ್ಲಿಕ್ ಮಾಡ್ಕೋಬೋದು. ಸೊ ಸಪೋಸ್ ನೀವೇನಾದರೂ ಪಾಸ್ ಆಗಿರಲಿಲ್ಲ ಅಂತಂದರೆ ಯಾವುದೂ ಇಲ್ಲ ಅಂತಂದರೆ ನೋ ಅಂತಲೂ ಹಾಕೋಬೋದು. ಅಥವಾ ಇಲ್ಲಿ ನೋಡಿ ನೆಕ್ಸ್ಟ್ ಏನು ಕೇಳಿದ್ದಾರೆ ಅಂತಂತಂದರೆ KA ಅಥವಾ KPSCಯಿಂದ ನಡೆಸಿದ್ದು ನೀವು ಎಸ್ ಅಂತ ಹಾಕೊಂಡ್ರೆ ಸೊ ಕನ್ನಡ ಕಂಪಲ್ಸರಿ ಸರ್ಟಿಫಿಕೇಟದ್ದು ನಂಬರ್ ಇರುತ್ತೆ. ಸೊ ನಂಬರ್ನ ಎಂಟ್ರಿ ಮಾಡ್ಕೊಳ್ಳಿ. ಸೊ ಇಲ್ಲಿ ತೋರಿಸ್ತೀನಿ ನಾನು ಕನ್ನಡ ಕಂಪಲ್ಸರಿ ಸರ್ಟಿಫಿಕೇಟ್ ಎಕ್ಸಾಮದ್ದು ಸೊ ನಂಬರ್ನ ಯಾವ ರೀತಿ ಇಲ್ಲಿ ಹಾಕಬೇಕು ಅಂತ. ಸಪೋಸ್ ನೀವೇನಾದರೂ ಕನ್ನಡ ಮೀಡಿಯಮಲ್ಲಿ ಕಲ್ತಿದ್ರೆ ಸೊ ನೋ ಪ್ರಾಬ್ಲಮ್, ನೀವು ಕನ್ನಡ ಮೀಡಿಯಮ್ 10th ರಿಜಿಸ್ಟ್ರೇಷನ್ ನಂಬರ್ ಹಾಕೊಂಡ್ರೆ ಸಾಕು. ಸೊ ನೀವು ಇಲ್ಲಿ ತೊಗೊಳುತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ಏನು ಅಂತಂತಂದರೆ ಹ್ಯಾವ್ ಯು ಪಾಸ್ಡ್ ಕನ್ನಡ ಸಬ್ಜೆಕ್ಟ್ 10th SSLC PUC ಆರ್ ಎನಿ ಹೈಯರ್ ಲೆವೆಲ್ ಅಂತ ಇದೆ. ನೀವು 10ನೇ ತರಗತಿಯನ್ನು ಏನಂತ ಉನ್ನತ ಮಟ್ಟದಲ್ಲಿ ಕನ್ನಡ ವಿಷಯದಲ್ಲಿ ಉತ್ತೀರ್ಣರಾಗಿದ್ದೀರಾ ಅಂತ ಐತೆ. ಹೌದು, ನೀವು ಉತ್ತೀರ್ಣರಾಗಿದ್ದರೆ ಇದನ್ನು ಏನು ಮಾಡ್ಕೊಳ್ಳಿ ಅಂತಂದರೆ ಎಷ್ಟನೇ ಲ್ಯಾಂಗ್ವೇಜ್ ಆಗಿ ಕನ್ನಡನ ನೀವು 10th ಅಥವಾ 12th ಎಷ್ಟನೇ ಲ್ಯಾಂಗ್ವೇಜ್ ಆಗಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ. ಸೊ ಆಲ್ಮೋಸ್ಟ್ ಕನ್ನಡ ಮೀಡಿಯಮ್ದವರೆಲ್ಲ ಏನು ಮಾಡಿರ್ತಾರೆ ಅಂತಂದರೆ ಫಸ್ಟ್ ಲ್ಯಾಂಗ್ವೇಜ್ ಆಗಿ ಕನ್ನಡನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಯಾಕಂದರೆ ಫಸ್ಟ್ ಲ್ಯಾಂಗ್ವೇಜ್ ಎಲ್ಲರೂ ಕನ್ನಡ ಮೀಡಿಯಮ್ ಇದ್ದವರು ಕನ್ನಡನ ಓದಿರ್ತಾರೆ. ಸೊ ಅದಕ್ಕೆ ಸೆಲೆಕ್ಟ್ ಮಾಡ್ಕೊಳ್ಳಿ ಪ್ರಥಮ ಭಾಷೆ ಕನ್ನಡವಾಗಿ ಓದಿದ್ದೀವಿ ಅಂತ. ಸೊ ನೆಕ್ಸ್ಟ್ ಇಲ್ಲಿ ಬರುತ್ತೆ ಡೂ ಹ್ಯಾವ್ ಎನಿ ಕ್ರಿಮಿನಲ್ ಅಂತ ಇದೆ ನೋಡಿ, ಕ್ರಿಮಿನಲ್ ಕೇಸ್ ರಿಜಿಸ್ಟರ್ಡ್ ಅಗ್ನೆಸ್ಟ್ ಯು ಅಂತ ಇದೆ. ನಿಮ್ಮ ವಿರುದ್ಧ ಯಾವುದೇ ಕ್ರಿಮಿನಲ್ ಪ್ರಕರಣ ದಾಖಲೆ ಆಗಿದೆ ಅಂತಂತಂದರೆ ಸೊ ಇದಕ್ಕೆ ಅಪ್ಲೈ ಮಾಡೋಕ್ಕಾಗಲ್ಲ. ಅದಕ್ಕೆ ಇದನ್ನು ಸಿಂಪ್ಲಿ ನೋ ಅಂತ ಹಾಕೊಳ್ಳಿ. ಸೊ ಇಲ್ಲಿ ನೋಡಿ ನೆಕ್ಸ್ಟ್ ನೀವು ಎಂದಾದರೂ ಯಾವುದೇ ಪ್ರಾಧಿಕಾರದಿಂದ ಯಾವುದೇ ಪರೀಕ್ಷೆಯಿಂದ ನಿಷೇಧಲ್ಪಟ್ಟಿದ್ದೀರಾ ಅಂತ ಇದೆ. ಸೊ ಇದೇನು ತಲೆ ಕೆಡಿಸ್ಕೊಬೇಡಿ, ಸಿಂಪ್ಲಿ ನೋ ಅಂತ ಹಾಕೊಳ್ಳಿ. ಸೇವ್ ಕನ್ನಡ ವಿವರಣೆಗಳನ್ನು ಉಳಿಸಿ ಅಂತ ಇದೆಯಲ್ಲ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಡಾಟಾ ಸೇವ್ ಡೀಟೇಲ್ಸ್ ಸೇವ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಏನು ಮಾಡ್ಕೊಳ್ಳಿ ಅಂದರೆ ರಿಲ್ಯಾಕ್ಸೇಷನ್ ಅಂತ ಬರುತ್ತೆ. ಸೊ ಇದು ಆಲ್ರೆಡಿ ಇಲ್ಲಿ ಕೆಳಗಡೆ ಹೋಗಿ ಇಲ್ಲಿ ಸೇವ್ ಆಗಿರುತ್ತೆ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ, ಅದು ಸೇವ್ ಆಗಿರುತ್ತೆ. ಸೊ ಡಾಕ್ಯುಮೆಂಟ್ ಅಪ್ಲೋಡ್ ಅಂತ ಬರುತ್ತೆ. ಡಾಕ್ಯುಮೆಂಟ್ ಅಪ್ಲೋಡ್ಸ್ ಅಂತ ಬಂದಮೇಲೆ ಇಲ್ಲಿ ಮೊದಲು ಏನು ಮಾಡ್ಕೊಳ್ಳಿ ಅಂತಂತಂದರೆ ಸಿಗ್ನೇಚರ್ ಏನಿರಬೇಕಂದ್ರೆ ಪ್ಲೇನ್ ವೈಟ್ ಪೇಪರ್ ಕೆಳಗಡೆ ಇರಬೇಕು. ಸೊ ಆಲ್ರೆಡಿ ನೀವು ಫೋಟೋ ಅಪ್ಲೋಡ್ ಮಾಡಿರ್ತೀರಾ. ಸೊ ಏನು ಅಂತಂದರೆ ವೈಟ್ ಬ್ಯಾಕ್ಗ್ರೌಂಡಲ್ಲಿ ಇರಬೇಕು. ಸೊ ಫಸ್ಟ್ ಫೋಟೋ ಅಪ್ಲೋಡ್ ಏನು ಮಾಡ್ತಿರಲ್ಲ ಸೊ ಅದು ವೈಟ್ ಬ್ಯಾಕ್ಗ್ರೌಂಡಲ್ಲಿ ಇರಲಿ. ಸೊ ಅದೇ ರೀತಿ ಏನು ಅಂತಂತಂದರೆ ನೆಕ್ಸ್ಟ್ ತಮ್ಮ ಇಂಪ್ರೆಷನ್ ಅಂತಂದರೆ ಲೆಫ್ಟ್ ಹ್ಯಾಂಡ್ ತಮ್ಮ ಇಂಪ್ರೆಷನ್ನು ಬೇಕಾಗಿರುತ್ತೆ ಇಲ್ಲಿ. ಸೊ ತಂಬು ಅಪ್ಲೋಡ್ ಮಾಡಬೇಕು. ಸೊ ಪ್ಯಾಡಿಂದ ತೊಗೊಂಡು ತಂಬನ್ನು ಹಾಕಿ ಸೊ ಅದನ್ನು ಇದನ್ನು ಮಾಡಿಟ್ಕೊಳ್ಳಿ. ಸೊ ಫೋಟೋನ ಅಪ್ಲೋಡ್ ಮಾಡ್ಕೊಳ್ಳಿ. ಫೋಟೋ ಯಾವ ರೀತಿ ಇರಬೇಕು ಅಂತಂದರೆ ಫೋಟೋ ಅಪ್ಲೋಡ್ ಮಾಡೋದು ವೈಟ್ ಬ್ಯಾಕ್ಗ್ರೌಂಡಲ್ಲಿ ಇರಬೇಕು. ಸೊ ಅದು ಕೂಡ ಏನು ಅಂತಂದರೆ ವೈಟ್ ಬ್ಯಾಕ್ಗ್ರೌಂಡಲ್ಲಿ ಇರಲಿ. ಸೊ ಕಂಪಲ್ಸರಿ ವೈಟ್ ಬ್ಯಾಕ್ಗ್ರೌಂಡ್ ಇರುವಂಥ ಫೋಟೋನೇ ಚೂಸ್ ಮಾಡ್ಕೊಳ್ಳಿ. ಯಾಕಂದರೆ ವೈಟ್ ಬ್ಯಾಕ್ಗ್ರೌಂಡ್ ಸೊ ಇಲ್ಲಿ JPG ಫಾರ್ಮೇಟಲ್ಲಿ ಇರಬೇಕು. ಸೊ ಅದಕ್ಕೆ ಅದನ್ನು ಚೂಸ್ ಮಾಡ್ಕೊಳ್ಳಿ. ಸೊ ಇಲ್ಲೇನು ಅಂತಂದರೆ ಚೂಸ್ ಅಂತ ಇರುತ್ತಲ್ಲ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಸೊ ನೀವು ಆಲ್ರೆಡಿ ಡಾಟಾನ ಸೇವ್ ಮಾಡಿಟ್ಕೊಳ್ಳಿ ನಿಮ್ಮ ಇದರಲ್ಲಿ. ಸೊ ಫೋಟೋ ಅಪ್ಲೋಡ್ ಮಾಡಿದ ತಕ್ಷಣ ಫೋಟೋ ಇಲ್ಲಿ ಬರುತ್ತೆ. ಸೊ ಫೋಟೋ ಅಪ್ಲೋಡೆಡ್ ಅಂತ ಬರುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಕೆಳಗಡೆ ನೋಡಿ ಇಲ್ಲಿ ಈ ಥರ ತೋರಿಸುತ್ತೆ. ಅದು ಇಲ್ಲಿ ಅಪ್ಲೋಡ್ ಫೋಟೋ ಅಂತ ಇರುತ್ತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಫೋಟೋ ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಸೊ ನೆಕ್ಸ್ಟ್ ಫೋಟೋ ಅಪ್ಲೋಡ್ ಆದ ತಕ್ಷಣ ನೆಕ್ಸ್ಟ್ ಏನು ಮಾಡ್ಕೊಳ್ಳಿ ಅಂದರೆ ಕ್ಯಾಂಡಿಡೇಟ್ ಸಿಗ್ನೇಚರ್ ಅಂತ ಬರುತ್ತೆ. ಸೊ ಇಲ್ಲಿ ಚೂಸ್ ಫೈಲ್ ಅಂತ ಇದೆಯಲ್ಲ ಸಿಗ್ನೇಚರ್ನ ಚೂಸ್ ಮಾಡ್ಕೊಳ್ಳಿ. ಸೊ ಸಿಗ್ನೇಚರ್ನ ಚೂಸ್ ಮಾಡಿ. ಸೊ ಅದು ಫೈಲ್ ಎಷ್ಟು ಇರಬೇಕಂತಂದರೆ 50 to 70 KB ಇರಬೇಕು ಸಿಗ್ನೇಚರ್. ಸೊ ಅದಕ್ಕೆ ಸಿಗ್ನೇಚರ್ನ ಚೂಸ್ ಮಾಡಿಕೊಂಡು ಇಲ್ಲಿ ಇಮೇಜ್ ಲುಕ್ಸ್ ಲೈಕ್ ಅ ವ್ಯಾಲಿಡ್ ಸಿಗ್ನೇಚರ್ ಅಂತ ಇದೆ. ಸೊ ಈ ಥರ ಇದ್ದರೆ ಮಾತ್ರ ಇಲ್ಲಿ ರೆಡಿ ಟು ಅಪ್ಲೋಡ್ ಅಂತ ಇರುತ್ತಲ್ಲ ಅಪ್ಲೋಡ್ ಸಿಗ್ನೇಚರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಸಿಗ್ನೇಚರ್ ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಸೊ ಈ ಥರ ಬರುತ್ತೆ. ಸೊ ಇಲ್ಲಿ ಏನೇನು ಅಪ್ಲೋಡ್ ಆಗಿದಾವಲ್ಲ ಸೊ ಎಲ್ಲ ತೋರಿಸುತ್ತೆ. ನೆಕ್ಸ್ಟ್ ಅಪ್ಲೋಡ್ ತಮ್ಮ ಇಂಪ್ರೆಷನ್ ಎಡ ಹೆಬ್ಬೆರಳಿನ ಅಂತ ಇದೆಯಲ್ಲ ಸೊ ಅದರದ್ದು ಮುದ್ರೆನ ಸೊ ಆಲ್ರೆಡಿ ನೀವು ತಮ್ಮ ಇಂಪ್ರೆಷನ್ನ ಚೂಸ್ ಮಾಡಿ ಇಟ್ಕೊಳ್ಳಿ. ಸೊ ಬೇಕಾಗಿರುತ್ತೆ. ಸೊ ಫೋಟೋ ಇದನ್ನ ಕ್ಲಿಯರ್ ಹೊಡ್ಕೊಂಡು ಇಟ್ಕೊಳ್ಳಿ. ಸೊ ಅದಕ್ಕೆ ಸೇವ್ ಮಾಡಿ ಇಟ್ಕೊಳ್ಳಿ ಫೋಟೋ. ಸೊ ತಮ್ಮ ಇಂಪ್ರೆಷನ್ ಆಲ್ರೆಡಿ ಇಲ್ಲಿ ನೋಡಿ ವ್ಯಾಲಿಡ್ ತಮ್ಮ ಇಂಪ್ರೆಷನ್ ಡಿಟೆಕ್ಟೆಡ್ ರೆಡಿ ಟು ಅಪ್ಲೋಡ್ ಅಂತ ಇರುತ್ತೆ. ಸೊ ಅಪ್ಲೋಡ್ ತಮ್ಮ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ತಮ್ಮ ಅಪ್ಲೋಡೆಡ್ ಇಂಪ್ರೆಷನ್ ಅಪ್ಲೋಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಏನೇನೆಲ್ಲ ಅಪ್ಲೋಡ್ ಮಾಡಿರ್ತಿರಲ್ಲ ಸೊ ಅದೆಲ್ಲ ಡಾಕ್ಯುಮೆಂಟ್ಸ್ ಇಲ್ಲಿ ತೋರಿಸ್ತಾವೆ. ಫೋಟೋ ಅಪ್ಲೋಡೆಡ್ ಅಂದರೆ ಸಿಗ್ನೇಚರ್, ಸೊ ತಂಬು, ಸೊ ಇದೆಲ್ಲ ತೋರಿಸುತ್ತೆ. ಇದೆಲ್ಲ ಆದಮೇಲೆ ಸಕ್ಸಸ್ಫುಲಿ ಅಪ್ಲೋಡ್ ಆಗಿರುತ್ತೆ. ಸೊ ಇಲ್ಲಿ ನೀವು ಕೆಳಗಡೆ ಬನ್ನಿ ನೆಕ್ಸ್ಟ್ ಅಂತ ಇರುತ್ತಲ್ಲ ಯು ಮೇ ಪ್ರೊಸೀಡ್ ಅಂತ ಇರುತ್ತೆ ನೋಡಿ. ಫೋಟೋ ಸಿಗ್ನೇಚರ್ ತಮ್ಮ
ಅಪ್ಲೋಡೆಡ್ ಯು ಮೇ ಪ್ರೊಸೀಡ್ ಅಂತ ಇರುತ್ತಲ್ಲ, ಇಲ್ಲಿ ನೆಕ್ಸ್ಟ್ ಕೊಂಡ ತಕ್ಷಣ ಏನು ಬರುತ್ತೆ ಅಂದರೆ ಡಾಕ್ಯುಮೆಂಟ್ ಅಪ್ಲೋಡ್ ಆದಮೇಲೆ ಸೊ ಪೋಸ್ಟ್ ಸೆಲೆಕ್ಷನ್ಸ್ ಬರುತ್ತೆ. ಸೊ ಪೋಸ್ಟ್ ಏನು ಅಂತಂತಂದರೆ ನೀವು ಯಾವುದನ್ನ ಸೆಲೆಕ್ಟ್ ಮಾಡ್ಕೋತೀರಾ ಅಂತ ಇಲ್ಲಿ ಬರುತ್ತೆ. ಸೊ ಆರ್ಮ್ ಪೊಲೀಸ್ ಕಾನ್ಸ್ಟೇಬಲ್ ಅಂತ ಇದೆಯಲ್ಲ, ಸೊ ಇಲ್ಲೇನು ಅಂತಂದರೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಸೆಲೆಕ್ಟ್ ಮಾಡಿಕೊಂಡು RPC ನಾನ್ HK ಅಂತ ಇರುತ್ತೆ ಇಲ್ಲಿ ಅಂದರೆ ಕಾರ್ ಮತ್ತು DAR ಅಂತ, ಅಂದರೆ CAR ಅಂತಂದರೆ ಸಿಟಿ ಆರ್ಮ್ಡ್ ರಿಸರ್ವ್ ಅಂತ ಪೊಲೀಸ್ ಕಾನ್ಸ್ಟೇಬಲ್ ಅಂತ ಬರುತ್ತೆ. ಡಿಸ್ಟಿಕ್ ಆರ್ಮ್ಡ್ ಅಂದರೆ ಕಾನ್ಸ್ಟೇಬಲ್ ರಿಸರ್ವ್ಡ್ ಕಾನ್ಸ್ಟೇಬಲ್ ಅಂತ ಬರುತ್ತೆ. ಸೊ ಇಲ್ಲಿ ಅಪ್ಲೈ ಅಂತ ಇರುತ್ತಲ್ಲ, ಸೊ ಇದ್ರ ಮೇಲೆ ನಾನ್ HK ಇದೆ ನೋಡಿ ಇಲ್ಲಿ. ಸೊ ಅದಕ್ಕೆ ನಾನ್ HK ನೀವು ಆಲ್ರೆಡಿ ಅಲ್ಲಿ ಮುಂಚೆ ತೊಗೊಂಡಿರೋದ್ರಿಂದ ಇಲ್ಲಿ ಅಪ್ಲೈ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಅಪ್ಲೈ ಆಗುತ್ತೆ. ಸೊ ಇಲ್ಲಿ ನೀವು ಯಾವುದಕ್ಕೆ ಅಂತಂತಂದರೆ ಇಲ್ಲೆಲ್ಲ ತೋರಿಸುತ್ತೆ. ಸೊ ಇಲ್ಲಿ ಒಂದೇನು ಅಂತಂದರೆ ಅರ್ಜಿ ಸಲ್ಲಿಸುವ ಆಯುಕ್ತಾಲಯ ಅಥವಾ ಜಿಲ್ಲೆ ನೀವು ಯಾವುದಕ್ಕೆ ಅಪ್ಲೈ ಮಾಡ್ತಿಲ್ಲ, ಸೊ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಸಪೋಸ್ ಇವಾಗ ನೀವು ಯಾವ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೋತೀರಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ಸಿಂಪ್ಲಿ ಏನು ಮಾಡ್ತೀನಿ ಅಂತಂದರೆ ಬೆಂಗಳೂರು ಸಿಟಿನ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಏನಕ್ಕಂತಂದರೆ 900 ಪ್ಲಸ್ 940 ಪೋಸ್ಟ್ ಮೇಲೆ ಪೋಸ್ಟ್ ಇದಾವೆ, 940 ಪ್ಲಸ್ ಪೋಸ್ಟ್ ಇದಾವೆ. ಸೊ ಅದಕ್ಕೆ ಏನು ಮಾಡ್ತೀನಿ ನಾನು ಸಬ್ಮಿಟ್ ಅಂತಂದರೆ ಇದನ್ನು ಬೆಂಗಳೂರು ಸಿಟಿನ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಮಾಡ್ಕೋತೀನಿ. ಸೊ ಸಬ್ಮಿಟ್ ಮಾಡಿದ ತಕ್ಷಣ ಇಲ್ಲಿ ಅದು ಸೆಲೆಕ್ಟ್ ಆಗುತ್ತೆ ಸಿಟಿ, ಬೆಂಗಳೂರು ಸಿಟಿ. ಸೊ ಇಲ್ಲಿ ನೆಕ್ಸ್ಟ್ ಏನು ಅಂತ ಇದೆಯಲ್ಲ, ಸೊ ಸಬ್ಮಿಟ್ ಆದಮೇಲೆ ಇಲ್ಲಿ ನೆಕ್ಸ್ಟ್ ಪೇಜ್ ಅಂತ ಇದೆ ನೋಡ್ಕೊಳ್ಳಿ. ಸೊ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಸೊ ಇಲ್ಲಿ ನೆಕ್ಸ್ಟ್ ಏನು ಅಂತಂತಂದರೆ ಇಲ್ಲಿ ಮುಂದುವರಿಸಿ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೆಕ್ಸ್ಟ್ ಅದೆಲ್ಲ ಸೆಲೆಕ್ಟ್ ಆದಮೇಲೆ ಡಿಕ್ಲರೇಷನ್ ಫಾರ್ಮ್ ಬರುತ್ತೆ. ಸೊ ಪ್ಲೀಸ್ ರೀಡ್ ದ ಡಿಕ್ಲರೇಷನ್ ಕೇರ್ಫುಲಿ ಬಿಫೋರ್ ಸಬ್ಮಿಟಿಂಗ್ ಅಂತ ಇದೆ. ಸೊ ಇಲ್ಲಿ ನೋಡಿ ಡಿಕ್ಲರೇಷನ್ ಪಾಯಿಂಟ್ಸನ್ನು ಚೆಕ್ ಮಾಡ್ಕೊಳ್ಳಿ. ನೀವೊಂಥರ ಡ್ರಾಫ್ಟ್ ಪ್ರಿಂಟ್ ಅಪ್ಲಿಕೇಶನ್ ಅಂತ ಇದೆ ನೋಡಿ. ಸೊ ಒಂಥರ ಇದನ್ನು ಚೆಕ್ ಮಾಡ್ಕೊಳ್ಳಿ. ನೀವು PDF ಅಲ್ಲಿ ಡೌನ್ಲೋಡ್ ಕೂಡ ಮಾಡಿ ಇಟ್ಕೊಳ್ಳಿ ಇದನ್ನು, ಇನ್ ಕೇಸ್ ನಿಮ್ಗೆ ಏನಾದರೂ ಎನಿಸಿದರೆ ಇದನ್ನ ಚೆಕ್ ಮಾಡ್ಕೊಳ್ಳಿ. ಸೊ ಇದನ್ನು ಓಪನ್ ಮಾಡ್ಕೊಂಡು ನೋಡ್ಕೊಳ್ಳಿ. ಸೊ ನಿಮಗೆ ಏನಾದರೂ ಮಿಸ್ಟೇಕ್ಸ್ ಆಗಿದ್ದರೆ ಇಲ್ಲೇ ಚೇಂಜ್ ಮಾಡ್ಕೋಬೋದು. ಸೊ ದಯವಿಟ್ಟು ಇದನ್ನ ಒಂದು ಸತಿ ನೋಡ್ಕೊಳ್ಳಿ. ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ನೀವು ಇಲ್ಲೇ ನೋಡಿಕೊಂಡು ಬದಲಾವಣೆ ಮಾಡ್ಕೋಬೋದು. ಸೊ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ಸೊ ನಿಮ್ಮ ಫಾರ್ಮ್ ಏನಾದರೂ ಪ್ರಾಬ್ಲಮ್ ಆಗಿದೆಯಾ, ಈ ಥರ ಏನಾದರೂ ಇದೆಯಾ, ಸೊ ಅಪ್ಲಿಕೇಶನನ್ನು ಚೆಕ್ ಮಾಡ್ಕೊಳ್ಳಿ. ಸೊ ಏನಾದರೂ ತುಂಬಿದ ಮಿಸ್ಟೇಕ್ಸ್ ಆಗಿದೆ, ಸೊ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಸೊ ಇದನ್ನೆಲ್ಲ ಚೆಕ್ ಮಾಡ್ಕೊಂಡ ತಕ್ಷಣ ಏನು ಮಾಡ್ಕೊಳ್ಳಿ ಅಂತಂತಂದರೆ ನೆಕ್ಸ್ಟ್ ಸೊ ಚೆಕ್ ಮಾಡ್ಕೊಳ್ಳಿ ಎಲ್ಲ ಸರಿಯಾಗಿದೆ. ಸೊ ಸರಿಯಾಗಿದೆ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ ಡ್ರಾಫ್ಟ್ ಪ್ರಿಂಟ್ ಅಪ್ಲಿಕೇಶನಲ್ಲಿ. ಸೊ ಎಲ್ಲನೂ ಚೆಕ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಐ ಹಿಯರ್ ಬೈ ದ ಡಿಕ್ಲೇರ್ ಆಲ್ ದ ಇನ್ಫಾರ್ಮೇಷನ್ ಪ್ರೊವೈಡೆಡ್ ಬೈ ಮೀ ಈಸ್ ಟ್ರೂ ಆ್ಯಂಡ್ ಕರೆಕ್ಟ್ ಅಂತ ಇದೆಯಲ್ಲ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಅಕ್ಸೆಪ್ಟ್ ಆ್ಯಂಡ್ ಸಬ್ಮಿಟ್ ಡಿಕ್ಲರೇಷನ್ ಅಂತ ಇದೆಯಲ್ಲ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಮುಗೀತು. ಸೊ ಅಪ್ಲಿಕೇಶನ್ ಏನೋ ಒಳ್ಳೆ ಎಡಿಟ್ ಮಾಡೋಕ್ಕಾಗಲ್ಲ. ಸೊ ದಯವಿಟ್ಟು ಸರಿಯಾಗಿ ಕೇರ್ಫುಲ್ಲಾಗಿ ತುಂಬ್ಕೊಳ್ಳಿ. ಸೊ ಅದಕ್ಕೋಸ್ಕರ ಅಕ್ಸೆಪ್ಟ್ ಆ್ಯಂಡ್ ಸಬ್ಮಿಟ್ ಡಿಕ್ಲರೇಷನ್ ಅಂತ ಇದೆಯಲ್ಲ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಲ್ಲ ಸರಿಯಾಗಿ ತುಂಬಿದ ತಕ್ಷಣ ಇದ್ರ ಮೇಲೆ ತುಂಬಿದ ತಕ್ಷಣ ಇಲ್ಲಿ ಕೇಳುತ್ತೆ ಅದು ಕನ್ಫರ್ಮ್ ಡಿಕ್ಲರೇಷನ್, ಆರ್ ಯು ಶೋರ್ ಯು ವಾಂಟ್ ಟು ಸಬ್ಮಿಟ್ ದಿಸ್ ಡಿಕ್ಲರೇಷನ್ ಅಂತ ಕೇಳುತ್ತೆ. ಸೊ ಎಲ್ಲನೂ ಅಲ್ಲಿ ಡ್ರಾಫ್ಟನ್ನು ನೋಡಿದಾಗ ಸರಿಯಾಗಿತ್ತು ಅಂತಂದರೆ ಎಸ್ ಕನ್ಫರ್ಮ್ ಅಂತ, ಏನಾದರೂ ಮಿಸ್ಟೇಕ್ಸ್ ಆಗಿರಲಿಲ್ಲ ಅಂತಂತಂದರೆ ಸೊ ನಥಿಂಗ್ ಟು ವರಿ, ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಎಸ್ ಐ ಆಮ್ ಕನ್ಫರ್ಮ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಡಿಕ್ಲರೇಷನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಏನು ಬರುತ್ತೆ ಅಂತಂತಂದರೆ ಪೇಮೆಂಟ್ ಡೀಟೇಲ್ಸ್ ಬರುತ್ತೆ. ಸೊ ನಿಮ್ಮದು ಕ್ಯಾಂಡಿಡೇಟ್ ನೇಮು, ಅಪ್ಲಿಕೇಶನ್ ನಂಬರು, KA ರೆಫರೆನ್ಸ್ ನಂಬರು, ಸೊ ನಿಮ್ಮದು ಪೇಮೆಂಟ್ ಅಮೌಂಟ್ ಎಷ್ಟಿರುತ್ತೆ, ಅಪ್ಲಿಕೇಶನ್ ಕ್ಯಾಂಡಿಡೇಟ್ ನೇಮು, ಅಪ್ಲಿಕೇಶನ್ ನಂಬರು, KA ರೆಫರೆನ್ಸ್ ನಂಬರು, ಆಮೇಲೆ ಅಮೌಂಟ್ ಅಂತ ಬರುತ್ತೆ. ಸೊ ನೀವು 750 ತುಂಬಬೇಕು. ಸೊ ಜನರಲ್ ಮತ್ತು OBC ಅದಕ್ಕೆಲ್ಲ. ಸೊ ಅದಕ್ಕೆ ಕ್ಲಿಕ್ ಟು ಮೇಕ್ ಪೇಮೆಂಟ್ ಅಂತ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಏನಾದರೂ ಪೇ ಇವಾಗಲೇ ಮಾಡ್ತೀರಾ ಅಂತಂತಂದರೆ ಪ್ರೊಸೀಡ್ ಟು ಪೇಮೆಂಟ್ ಅಂತ ಇದೆ, ಈ ಥರ ಬರುತ್ತೆ. ಸೊ ಎಸ್ ಪೇ ನೌ ಅಂತ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಪೇ ನೌ ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ತೋರಿಸುತ್ತೆ. ಸೊ ನಿಮ್ಗೆ ಇಲ್ಲಿ ತುಂಬ ಆಪ್ಷನ್ಸ್ ಇರ್ತವೆ. ಸೊ ನೀವು ಇಲ್ಲಿ ಏನು ಮಾಡ್ಕೊಳ್ಳಿ ಅಂತಂದರೆ UPI ಥ್ರೂನು ಅಂದರೆ ಪೇಮೆಂಟ್ ಮಾಡ್ಬೋದು. ಸೊ ಅಂದರೆ UPI ಥ್ರೂ ಮಾಡ್ಬೋದು, ಸಪೋಸ್ ಕಾರ್ಡ್ ಥ್ರೂನು ಮಾಡ್ಬೋದು. ನಿಮ್ಗೆ ಯಾವ್ದು ಬರುತ್ತಲ್ಲ ಸೊ ಅದನ್ನು ಬೇಕಾದಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಸಪೋಸ್ ನಿಮ್ಗೆ ಏನಾದರೂ ನನಗೆ UPI ಥ್ರೂ ಮಾಡ್ಕೋಬೇಕಂತಂದರೆ UPI ಥ್ರೂ ಸೊ UPI ಥ್ರೂ ಈಸಿಲಿ ಆಗುತ್ತೆ. ಸೊ ಅದಕ್ಕೆ ನಾನು ಫೋನ್ಪೇ ಥ್ರೂ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಫೋನ್ಪೇಯಿಂದ ಸೆಲೆಕ್ಟ್ ಮಾಡಿಕೊಂಡು ಸೊ ಡೈರೆಕ್ಟ್ಲಿ ಫೋನ್ಪೇಗೆ ಹೋಗುತ್ತೆ. ಸೊ ಫೋನ್ಪೇಯಿಂದ 750 ರುಪೀಸ್ ಅದು ಆಲ್ರೆಡಿ ಬರುತ್ತೆ. ಸೊ ಅದು ಆಲ್ರೆಡಿ ಬಂದ ತಕ್ಷಣ ಇಲ್ಲಿ ಪೇ ನಾವು ಕೊಟ್ಟು ಪೇ ಮಾಡ್ತೇನೆ. ಸೊ ಪೇ ನಾವು ಕೊಡ್ತೀನಿ. ಸೊ ಪೇ ನಾವು ಕೊಟ್ಟ ತಕ್ಷಣ ಸೊ ಇಲ್ಲಿ ಪೇಮೆಂಟ್ ಏನಾಗುತ್ತೆ ಅಂತಂದರೆ ಪೇಮೆಂಟ್ ಅಂತಂದರೆ ಆದ ತಕ್ಷಣ ಏನು ಮಾಡುತ್ತೆ ಅಂದರೆ ಸಕ್ಸಸ್ಫುಲ್ ಆಗಿ ಪೇಮೆಂಟ್ ಇದು ಬರುತ್ತೆ. ಸೊ ಪೇಮೆಂಟ್ ಇದು ಬಂದಮೇಲೆ ಏನು ಮಾಡ್ಕೊಳ್ಳಿ ಅಂತಂದರೆ ನೆಕ್ಸ್ಟ್ ಅಪ್ಲಿಕೇಶನ್ ನೆಕ್ಸ್ಟ್ ಬರುತ್ತೆ. ಸೊ ಪೇಮೆಂಟ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಸೊ ಪೇಮೆಂಟ್ ಸಕ್ಸಸ್ಫುಲಿ ಬಂದ ತಕ್ಷಣ ನೀವು ನಿಮ್ಮ ಅಲ್ಲಿ ಪ್ರಿಂಟ್ ಅಪ್ಲಿಕೇಶನ್ ಅಂತ ಇರುತ್ತಲ್ಲ, ಸೊ ಅಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ನೀವು ಪೇಮೆಂಟ್ ಸ್ಟೇಟಸನ್ನು ನೋಡ್ಕೋಬೋದು. ಇಲ್ಲಿ ಪೇಮೆಂಟ್ ಮೆಥಡ್, ಆಮೇಲೆ ಪೇಮೆಂಟ್ ಏನಾಯಿತು, ಸೊ ಅದರದ್ದು ರಿಜಿಸ್ಟ್ರೇಷನ್, ಸೊ ಅದೆಲ್ಲ ಬರುತ್ತೆ. ಸೊ ಪೇಮೆಂಟ್ ಸಕ್ಸಸ್ಫುಲ್ ಆದ ತಕ್ಷಣ ಸೊ ನೀವು ಅಪ್ಲಿಕೇಶನನ್ನು ಪ್ರಿಂಟ್ ತೊಗೋಬೋದು. ಸೊ ಅಪ್ಲಿಕೇಶನ್ನ ಯಾವ ರೀತಿ ಪ್ರಿಂಟ್ ತೊಗೊಳೋದು ಅಂತ ತೋರಿಸ್ತೀನಿ ನಿಮಗೆ. ಸೊ ಪೇಮೆಂಟ್ ಸಕ್ಸಸ್ಫುಲ್ ಆದ ತಕ್ಷಣ ಇಲ್ಲಿ ಅಪ್ಲಿಕೇಶನ್ ಪ್ರಿಂಟ್ ಅಂತ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಏನು ಅಂತ ಅಪ್ಲಿಕೇಶನ್ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ ಅಂತಂದರೆ ಡೈರೆಕ್ಟಾಗಿ PDF ಏನು ಮಾಡುತ್ತೆ ಅಂತಂದರೆ ನಿಮ್ಮ ಮೊಬೈಲಲ್ಲಿ ಸೇವ್ ಆಗುತ್ತೆ ಅಪ್ಲಿಕೇಶನ್ ಪ್ರಿಂಟ್ ಅಂತ. ಸೊ ಡೌನ್ಲೋಡ್ ಆಗುತ್ತೆ. ಸೊ ಡೌನ್ಲೋಡನ್ನು ನೀವು ಚೆಕ್ ಮಾಡ್ಕೋಬೋದು ಅಪ್ಲಿಕೇಶನ್ ಪ್ರಿಂಟ್ ಯಾವ ರೀತಿ ಬಂದಿರುತ್ತೆ ಅಂತ. ಸೊ ನೀವು ಡೌನ್ಲೋಡಲ್ಲಿ ಹೋಗಿ ಸೊ ಅಪ್ಲಿಕೇಶನ್ ಓಪನ್ ಮಾಡ್ಕೋಬೋದು. ಸೊ ಅಪ್ಲಿಕೇಶನ್ ಈ ಥರ ಓಪನ್ ಆಗುತ್ತೆ.
ಸೊ ನಿಮ್ಮದು ರಿಜಿಸ್ಟ್ರೇಷನ್ ನಂಬರು, ಆಮೇಲೆ ನಿಮ್ದು ಯಾವುದಕ್ಕೆಲ್ಲ ಅಪ್ಲೈ ಮಾಡಿದ್ದೀರಾ, CT, ಆಮೇಲೆ ನಿಮ್ಮದು ಅಪ್ಲಿಕೇಶನ್ ನಂಬರು, ಸೊ ಅಪ್ಲೋಡ್ ಮಾಡಿರುವಂಥ ಫೋಟೋ, ಆಮೇಲೆ ಆಧಾರ್ ಫೋಟೋ, ಆಮೇಲೆ ನಿಮ್ಮ ಮೊಬೈಲ್ ನಂಬರು, ಸೊ ಇದೆಲ್ಲ ಡೀಟೇಲ್ಸ್ ಬರುತ್ತೆ. ನಿಮ್ಮದು ಕ್ಯಾಸ್ಟ್ ರಿಸರ್ವೇಷನ್ದು ರಿಲಿಜನ್ ಯಾವುದು, ಕ್ಯಾಟಗರಿ ಯಾವುದು, ಅದೇ ರೀತಿ RD ನಂಬರ್ ಅದರದ್ದು, ಸೊ ಇಲ್ಲೆಲ್ಲ ಬರುತ್ತೆ. KPSCದು ನೀವು ಪಾಸ್ ಕಂಪಲ್ಸರಿ ಕನ್ನಡನ ಎಸ್ ಅಂತ ಮಾಡಿದ್ರಿ, ಸೊ KN ನಂಬರ್, ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕು. ಸೊ ಈ ಥರ ಎಲ್ಲ ಡೀಟೇಲ್ಸ್ ಎಲ್ಲ ಬರ್ತಾ ಹೋಗುತ್ತೆ. ಇಲ್ಲಿ FDP ಅಂತಂದರೆ ನೀವು ಕನ್ನಡ ಮೀಡಿಯಮ್ದಾಗಿದ್ರೆ ಕನ್ನಡ ಮೀಡಿಯಮ್ದು, ಸೊ ಎಲ್ಲ ಈ ಥರ ಎಲ್ಲ ಡೀಟೇಲ್ಸ್ ಇರುತ್ತೆ. ಸೊ ಒಂದ್ಸತಿ ಇದನ್ನು ಚೆಕ್ ಮಾಡ್ಕೊಳ್ಳಿ. ಸೊ ಚೆಕ್ ಮಾಡ್ಕೊಂಡು ಏನು ಅಂತಂತಂದರೆ ನೀವು ಏನು ಮಾಡ್ಕೊಳ್ಳಿ ಅಂತಂದರೆ ನೆಕ್ಸ್ಟ್ ಇಲ್ಲಿ ಏನು ಬರುತ್ತೆ ಅಂತಂದರೆ ನೆಕ್ಸ್ಟ್ ಚೆಕ್ ಮಾಡ್ಕೊಂಡ ತಕ್ಷಣ ಫೈನಲ್ ಕಾಪಿ ಬರುತ್ತೆ ನಿಮ್ಗೆ. ಇದನ್ನೆಲ್ಲ ತೊಗೊಂಡು ಇದನ್ನು ಪೇಮೆಂಟ್ ಡೀಟೇಲ್ಸ್ ಬರುತ್ತೆ. ಸೊ ಪೇಮೆಂಟ್ ಡೀಟೇಲ್ಸ್, ರಿಜಿಸ್ಟ್ರೇಷನ್ ನಂಬರು, ಸೊ ಮೊಬೈಲ್ ನಂಬರು, ಸೊ ರಿಜಿಸ್ಟ್ರೇಷನ್ ನಂಬರ್, ಅಪ್ಲಿಕೇಶನ್ದು ಮತ್ತು ರಿಜಿಸ್ಟ್ರೇಷನ್ ಇದ್ರ ನಂಬರ್ ಬರುತ್ತೆ. ಸೊ ಇದನ್ನೆಲ್ಲ ನೀವೇನು ಮಾಡ್ಕೊಳ್ಳಿ ಅಂತಂದರೆ ಫ್ಯೂಚರ್ ರೆಫರೆನ್ಸಿಗೋಸ್ಕರ ಇದನ್ನು ಪ್ರಿಂಟನ್ನು ನಿಮ್ಮ ಹತ್ರ ತೆಗೆದಿಟ್ಕೊಳ್ಳಿ. ಸೊ ಮೈ ಪ್ರೊಫೈಲ್ ಚೇಂಜ್ ಪಾಸ್ವರ್ಡು ಮತ್ತು ಅದೇ ರೀತಿ ಲಾಗೌಟ್ ಅಂತ ಇರುತ್ತೆ. ಸೊ ಲಾಗೌಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಲಾಗೌಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಲಾಗ್ಡ್ ಔಟ್ ಅಂತ ಈ ಥರ ಬರುತ್ತೆ. ಸೊ ಈ ಥರ ಬಂದ ತಕ್ಷಣ ನಿಮಗೆ ಮೆಸೇಜ್ ಬರುತ್ತೆ, ನೀವು ಅಪ್ಲೈಡ್ ಸಕ್ಸಸ್ಫುಲಿ ಅಂತ ನಿಮ್ಮ ಮೊಬೈಲ್ ನಂಬರಿಗೆ. ಸೊ ಇದನ್ನು ನೋಡ್ಕೊಳ್ಳಿ ಅಂತ ಹೇಳ್ತಾ, ಯಾರ್ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಸೊ ದಯವಿಟ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ. ಯಾಕಂದರೆ ಅಟ್ ದ ಎಂಡ್ ಆಫ್ ದಿ ಅಪ್ಲೈ ಮಾಡೋ ಟೈಮಲ್ಲಿ ಸರ್ವರ್ ಎರರ್ ಇರ್ಬೋದು. ಸೊ ಅದು ಬೇರೆ ಏನು ಹೇಳಿದ್ದಾರೆ ಅಂತಂತಂದ್ರೆ ಅವರು ಇದನ್ನು ಯಾವುದೇ ರೀತಿ ಡೇಟ್ ಚೇಂಜ್ ಮಾಡಲ್ಲ ಅಂತ ಹೇಳಿದ್ದಾರೆ. ಸೊ ಲಾಸ್ಟ್ ಡೇಟ್ ಎಂದಿರುತ್ತಲ್ಲ, ಸೊ ಅದೇ ಫೈನಲ್ ಡೇಟ್ ಆಗಿರುತ್ತೆ. ಸೊ ದಯವಿಟ್ಟು ಕೇರ್ಫುಲ್ಲಾಗಿ ಅಪ್ಲೈ ಮಾಡಿ. ಸೊ ಎಡಿಟ್ ಆಪ್ಷನನ್ನು ಇದರಲ್ಲಿ ಬಿಡಲ್ಲ ಅಂತ ಹೇಳಿದ್ದಾರೆ ಅವ್ರು, ನೆಕ್ಸ್ಟ್ ಏನಾದರೂ ಕರೆಕ್ಷನ್ ವಿಂಡೋ ಟ್ಯಾಬನ್ನು. ಸೊ ಅದಕ್ಕೋಸ್ಕರ ಸೊ ದಯವಿಟ್ಟು ನೀಟಾಗಿ ಸರಿಯಾಗಿ ತುಂಬಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಯಾರ್ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಸೊ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸೊ ಈ ಫೈನಲ್ ಪ್ರಿಂಟೌಟನ್ನು ಏನು ಮಾಡ್ಕೊಳ್ಳಿ ಅಂದರೆ ವಿತ್ ರೆಫರೆನ್ಸ್ ನಿಮಗೋಸ್ಕರ ತೆಗೆದಿಟ್ಕೊಳ್ಳಿ. ಸೊ ಮುಂದೆ ರೆಫರೆನ್ಸಿಗೆ ಯೂಸ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಯಾರ್ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಸೊ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್.